ನಾವು ನೋಡ್ತಾ ಇದ್ದೀವಿ ದೇವರ ವಾಕ್ಯದಲ್ಲಿ, ನೀವು ಎಲ್ಲ ಸಮಯದಲ್ಲಿ ಏನು ಮಾಡಬೇಕಂತ, ದೇವರಿಗೆ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಬನ್ನಿ ನಾವೆಲ್ಲರೂ ಕೂಡ ದೇವ್ರ ವಾಕ್ಯದ ಕಡೆ ಹೋಗೋಣ. ಎಲ್ಲ ಸಮಯದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ಬೇಕಪ್ಪ ಅಂದರೆ, ಯಾಕೆ ಸಲ್ಲಿಸ್ಬೇಕಪ್ಪ ಅಂತಂದರೆ, ದೇವ್ರ ವಾಕ್ಯದಿಂದ ಸತತವಾಗಿ ನಾವು 2-3 ವಾರಗಳಿಂದ ನೋಡ್ತಾ ಬಂದಂಥ ವಾಕ್ಯ ಭಾಗನೇ ಫಿಲಿಪ್ಪಿ 2ನೇ ಅಧ್ಯಾಯ 5ನೇ ವಚನ. ದಯಮಾಡಿ ಯಾರಾದರೂ ಒಬ್ಬರು ಹೋದ್ರಮ್ಮ. ನಾವು ನೋಡ್ತಾ ಇದ್ದೀವಿ ದೇವರನ್ನು ನಾವು ಯಾಕೆ ಆರಾಧನೆ ಮಾಡಬೇಕು. ಮೊದಲನೇ ಪ್ರಶ್ನೆಯೊಂದಿಗೆ ನಾವು ದೇವರ ಸನ್ನಿಧಾನದಲ್ಲಿ ದೇವರಿಗೆ ಆರಾಧನೆ ಮಾಡೋಕೆ ಹೋದೆವಪ್ಪ ಅಂದರೆ, ಸಮಾಧಾನ ಅಂತಕ್ಕಂಥದ್ದು ದೇವರ ವಾಕ್ಯನಿಂದಲೇ ನಮಗೆ ಬೋಧಿಸ್ತಾ ಇದ್ದಾನೆ. ಏನಪ್ಪಾ ಅಂತಂದ್ರೆ ಫಿಲಿಪ್ಪಿ 2:5 ನಾವು ನೋಡ್ತಾ ಇದ್ದೀವಿ. ಯಾರಾದರೂ ಹೋದ್ರಮ್ಮ ಸಿಕ್ಕಂತವ್ರು? ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು, ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಕೂಡ ಇರಲಿ. ಸಾಕಮ್ಮ. ಹಲ್ಲೆಲೂಯಾ. ಎಲ್ಲರೂ ಒಂದು 10 ನಿಮಿಷ ನೀವು ಜಾಗೃತಿಯಿಂದ ಕೇಳಿದ್ರಪ್ಪ ಅಂದರೆ ನಾವೆಲ್ಲರೂ ದೇವರಿಗೆ ಆರಾಧನೆ ಮಾಡೋದಕ್ಕೋಸ್ಕರ ಈ ಮಾತು ಸಹಾಯವಾಗ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಯಾರು ದೇವರಿಗೆ ಆರಾಧನೆ ಮಾಡ್ಬೇಕಂತ ಇದ್ದೀರೋ ಅವರು ಜಾಗೃತಿಯಿಂದ ನಿಮ್ಮ ಕಿವಿ, ಕಣ್ಣು, ನಿಮ್ಮ ಹೃದಯ, ಮನಸ್ಸು ಇಲ್ಲೇ ಇಟ್ಟು ಕೇಳಿದ್ರಪ್ಪ ಅಂದ್ರೆ ದೇವ್ರು ನಿಮ್ಮೊಂದಿಗೆ ಮಾತಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಕೂಡ ಇರಲಿ. ಹಲ್ಲೆಲೂಯಾ. ನಾವು ಸತತ 2-3 ವಾರಗಳಿಂದ ಈ ವಾಕ್ಯವನ್ನು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ ಅಂತ ಹೇಳಿರಿ. ಕ್ರಿಸ್ತ ಯೇಸುವಿನ ಮನಸ್ಸು, ಆತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಕೂಡ ಇರಲಿ. ನಾವು ನೋಡ್ತಾ ಇದ್ದೀವಿ, ಮೊದಲನೇ ಮಾತು ನಾವು ತೆಗೆದುಕೊಳ್ತಾ ಬಂದೇವಪ್ಪ ಅಂದ್ರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು, ಆ ಮನಸ್ಸು ನಮ್ಮಲ್ಲಿಯೂ ಕೂಡ ಇರ್ಬೇಕಂತ ಬೋಧಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಅದು ಎಂಥ ಮನಸ್ಸು. ಯಾಕೆ ನಾವು ಆತನಿಗೆ ಆರಾಧನೆ ಮಾಡ್ಬೇಕಪ್ಪ ಅಂತಂದ್ರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಅದು ಒಳ್ಳೆಯ ಮನಸ್ಸು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಆತನ ಮನಸ್ಸಿನ ನಿಮಿತ್ತವಾಗಿ ನಾವು ಆತನಿಗೆ ಆರಾಧನೆಯನ್ನು ಮಾಡಬೇಕು, ಸ್ತುತಿ ಮಾಡಬೇಕು. ಆದ್ರೆ ಆ ಮನಸ್ಸು ಎಂಥದಪ್ಪ? ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಎಂಥದ್ದು? ಅದು ಆ ಮನಸ್ಸು ನಮಗೋಸ್ಕರ ಏನು ಮಾಡಿದೆಯಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ. ಆ ಮನಸ್ಸು ಎಂಥದಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೀವಿ, ಯೆಶಾಯನ ಬರೆದ ಗ್ರಂಥ 49ನೇ ಅಧ್ಯಾಯ 15ನೇ ವಚನ. ದಯಮಾಡಿ ಯಾರಾದರೂ ಹೋದ್ರಮ್ಮ. ಈ ದಿವಸ ನಾವು ದೇವರಿಗೆ ಆರಾಧನೆ ಮಾಡುವಂಥವರಾಗಿದ್ದೆವು. ಯಾಕೆ ಆರಾಧನೆ ಮಾಡುವಂಥವರಾಗಿದ್ದೇವಪ್ಪ ಅಂತಂದ್ರೆ, ಆತನ ಮನಸ್ಸು ಒಳ್ಳೆಯ ಮನಸ್ಸಾಗಿದೆ. ಆತನ ಮನಸ್ಸು ಎಂಥ ಮನಸ್ಸದಪ್ಪ ಅಂತಂದ್ರೆ ನೋಡ್ರಿ, ಯೆಶಾಯನ ಬರೆದ ಗ್ರಂಥ 49ನೇ ಅಧ್ಯಾಯ 15ನೇ ವಚನ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಆಕೆ ಮರೆಯಬಹುದು. ನಾನಾದರೂ ನಿನ್ನನ್ನು ಮರೆಯನು. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೀವಿ, ದೇವರ ಮೊಟ್ಟ ಮೊದಲನೇ ಮನಸ್ಸು ಎಂಥದಪ್ಪ ಅಂತಂದ್ರೆ ನಮ್ಮನ್ನು ಮರೆಯಲಾರದಂತ ಮನಸ್ಸು ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಈ ಲೋಕದಲ್ಲೂ ನೋಡ್ತಾ ಇದ್ದೀವಿ, ದೇವರ ಮನಸ್ಸು ಎಂಥ ಮನಸ್ಸಪ್ಪ ಅಂತಂದ್ರೆ, ದೇವರ ವಾಕ್ಯದಲ್ಲೂ ನೋಡ್ತಾ ಇದ್ದೀವಿ, ನಮ್ಮನ್ನು ಎಂದಿಗೂ ಕೂಡ ಮರೆಯದಂತ ಮನಸ್ಸು ಅಂತ ಹೇಳಿ ನೋಡ್ತಾ ಇದ್ದೀವಿ. ದೇವರ ವಾಕ್ಯದಲ್ಲಿ ಬೋಧಿಸ್ತಾ ಇದೆ, ಹೆತ್ತ ತಾಯಿ ಆದರೂ ತನ್ನ ಮೊಲೆ ಕೂಸನ್ನು ಆಕೆ ಮರೆಯಬಹುದು, ಆದ್ರೆ ನಾನು ನಿನ್ನನ್ನು ಮರೆಯೋದಿಲ್ಲ ಅಂತ ಹೇಳ್ತಾ ಇದೆ. ದೇವ್ರ ವಾಕ್ಯನೇ ಹೇಳ್ತಾ ಇದೆ ಏನಪ್ಪಾ ಅಂದ್ರೆ, ತನ್ನ ಸ್ವಂತ ಮೊಲೆ ಕೂಸನ್ನು ತಾಯಿ ಒಂದ್ ವೇಳೆ ಮರಿಬಹುದು. ಲೋಕದಲ್ಲಿ ಅನೇಕ ಉದಾಹರಣೆಗಳವ. ತನ್ನ ತಾಯಿ ತನ್ನ ಮಗನನ್ನು ಮರೆತಿರುವಂಥದ್ದಾಗಲಿ, ಆಕೆ ಹೆತ್ತು ಎಲ್ಲೋ ಬಿಟ್ಟಿರುವಂಥದ್ದಾಗಲಿ, ಬಿಸಾಡಿರುವಂಥದ್ದಾಗಲಿ ನಾವು ಅನೇಕ ಸಂಘಟನೆಗಳನ್ನು ಕೇಳಿದ್ದೇವೆ, ನೋಡಿದ್ದೇವಲ್ರಿ. ನ್ಯೂಸಲ್ಲಿ, ಪೇಪರಲ್ಲಿ ಮಗುವನ್ನು ಹೆತ್ತ ತಾಯಿ ಏನ್ ಮಾಡ್ಯಾರ ಅಂತ ಹೇಳಿ, ಬಿಸಾಡ್ರ ಅಂತ ಹೇಳಿ ಅನೇಕ ವಾರ್ತೆಗಳು ಕೇಳಿದೇವಲ್ಲ. ಕೇಳಿದೆವು. ಅದೇ ದೇವರು ವಾಕ್ಯ ಬೋಧಿಸ್ತಾ ಇದೆ ಏನಪ್ಪಾ ಅಂದ್ರೆ, ಒಂದು ವೇಳೆ ನಿನ್ನ ಹೆತ್ತ ತಾಯಿ, ನಿನ್ನ ಜನ್ಮ ಕೊಟ್ಟಂತ ತಾಯಿ, ನಿನ್ನನ್ನು ಹೆತ್ತಂತ ತಾಯಿ ಒಂದ್ ವೇಳೆ ಮರಿಬಹುದು, ಆದ್ರೆ ನಾನು ನಿನ್ನನ್ನು ಮರೆಯೋದಿಲ್ಲ ಅಂತ ಹೇಳ್ತಾ ಇದೆ. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮನ್ನು ಮರೆಯದಂತ ದೇವರಾಗಿದ್ದಾನೆ ಅಂತ ಹೇಳಿರಿ. ಆತನ ನೋಡ್ತಾ ಇದ್ದೀವಿ, ನಾವು ಲೋಕದಲ್ಲಿದ್ದಂಥ ಸಮಯದಲ್ಲಿ, ಪಾಪದಲ್ಲಿದ್ದಂಥ ಸಮಯದಲ್ಲಿ ಆತನು ನಮ್ಮನ್ನು ಮರೆತಿಲ್ಲವಾದಕ್ಕಾಗಿ ಈ ದಿವಸ ನಾವು ಸಜೀವ ಸಂಖ್ಯೆಯಲ್ಲಿದ್ದೀವಿ. ಅಷ್ಟು ಮಾತ್ರವಲ್ಲ, ನಾವು ರಕ್ಷಣೆ ಅನುಭವದಲ್ಲಿ ಬಂದಿದ್ದೇವೆ, ಆತನ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ಆತನು ನಮ್ಮನ್ನು ಮರೆತಿಲ್ಲ, ಅದಕ್ಕಾಗಿ ಒಂದ್ ವೇಳೆ ಆತನು ನಮ್ಮನ್ನು ಮರೆತಿದ್ದನಪ್ಪ ಅಂತಂದ್ರೆ ಇಷ್ಟರಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಸತ್ತು ಸಮಾಧಿ ಮಾಡಲ್ಪಟ್ಟಿರ್ತೀವಿ, ಸೈತಾನನ ಬಲೆಯಲ್ಲಿ ನಾವು ಬಂಧಿಸಲ್ಪಟ್ಟಿರ್ತೀವಿ ಅಂತ ಹೇಳಿ ನೋಡ್ತಾ ಇದ್ದೀವಿ.
ಬೈಬಲ್ ಗ್ರಂಥದಲ್ಲ ನೋಡ್ತೀವಿ, ಅನೇಕ ಉದಾಹರಣೆಗಳನ್ನು ನೋಡ್ತೀವಿ. ಈ ದಿವಸ ಪ್ರಿಯ ಸಹೋದರನೇ ಸಹೋದರಿ, ನಿನ್ನ ಜೀವಿತದಲ್ಲೂ ಕೂಡ, ನಿನ್ನ ಕುಟುಂಬದಲ್ಲಿ ಪರಿಸ್ಥಿತಿಯಲ್ಲಿ ಕೂಡ ನೀನು ಅನ್ಕೊಳ್ತಾ ಇರ್ಬೋದು, ದೇವರು ನನ್ನನ್ನು ಮರೆತಿದ್ದಾನೇನೋ ಅಂತೇಳಿ, ದೇವರು ನನ್ನನ್ನು ಜ್ಞಾಪಕ ಹೋಗಿದ್ದಾನೆ ಅಂತೇಳಿ ನೀನು ಅನ್ಕೊಳ್ತಾ ಇರ್ಬೋದು. ನಿನ್ನ ಪರಿಸ್ಥಿತಿಗಳ ನಿಮಿತ್ತವಾಗಿ, ನಿನಗುಂಟಾದ ಕಷ್ಟಗಳು, ಕಣ್ಣೀರುಗಳ ನಿಮಿತ್ತವಾಗಿ ನೀನು ಅನ್ಕೊಳ್ತಾ ಇದೆಯೇನೋ. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನನ್ನು ಏನು ಮಾಡಿಲ್ಲ, ಮರೆತಿಲ್ಲ ಅಂತೇಳಿ ದೇವ್ರ ವಾಕ್ಯ ಓದಿಸ್ತಾ ಇದೆ. ಮರೆತಿಲ್ಲ ಅಷ್ಟು ಮಾತ್ರ ಅಲ್ಲ, ಎಂದಿಗೂ ಕೂಡ ಆತನು ಮರೆಯೋದಿಲ್ಲ ಅಂತೇಳಿ ನೋಡ್ತಾ ಇದ್ದೀವಿ. ಬೈಬಲ್ ಗ್ರಂಥದಲ್ಲ ನೋಡ್ತಾ ಇದ್ದೀವಿ, ಇಸ್ರಾಯೇಲರ ಪ್ರಜೆಗಳು ಕೂಡ ಅದೇ ರೀತಿ ಅನ್ಕೊಳ್ತಾ ಬಂದರು. ಅವರು ದಾಸತ್ವದಲ್ಲಿ ಹೋದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಅವರು ದಾಸತ್ವದಲ್ಲಿ ಹೋದಂಥ ಸಮಯದಲ್ಲಿ ಅವರಿದ್ದಂಥ ಕಷ್ಟದಲ್ಲಿ, ಅವರಿಗೂ ಉಂಟಾದ ಕಣ್ಣೀರಿನಲ್ಲಿ, ಅವರು ಹಗಲು ರಾತ್ರಿ ಬಿಟ್ಟಿ ಕೆಲಸ ಮಾಡುವಂಥ ಸಮಯದಲ್ಲಿ ಅವರು ಗೋಳಾಡ್ತಾ ಇದ್ರು, ನಮ್ಮ ಪಿತೃಗಳ ದೇವರು ನಮ್ಮನ್ನು ಮರೆತೋದನೇನೋ, ಯೆಹೋವ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೇನೋ, ನಮ್ಮನ್ನು ತಳ್ಳಿ ಬಿಟ್ಟಿದ್ದಾನೇನೋ, ನಮ್ಮನ್ನು ಮರೆತೋಗಿದ್ದಾನೇನೋ ಅಂತ ಹೇಳಿ ಅನ್ಕೊಳ್ತಾ ಬಂದರು. ಆದ್ರೆ ನಾವು ನೋಡ್ತಾ ಬಂದಿದ್ದೀವಿ, ಅವ್ರನ್ನು ಬಿಡಿಸೋದಕ್ಕೋಸ್ಕರ, ಅವ್ರನ್ನು ರಕ್ಷಿಸೋದಕ್ಕೋಸ್ಕರ, ಅವರಿಗೋಸ್ಕರ ಒಬ್ಬ ಮೋಶೆ ಎಂಬ ನಾಯಕನನ್ನು ದೇವರು ಪಕ್ಕದಲ್ಲಿ ಸಿದ್ಧ ಮಾಡ್ತಾ ಬಂದನಂತೇಳಿ ನೋಡ್ತಾ ಇದ್ದೀವಿ. ಅಲ್ಲೆಲ್ಲೂಯ್ಯ. ಆ ಪ್ರಜೆಗಳೆಲ್ಲ, ಇಸ್ರಾಯೇಲ್ ಪ್ರಜೆಗಳೆಲ್ಲ ಅನ್ಕೊಳ್ತಾ ಬಂದರು, ಅವರು ಕಣ್ಣೀರು ಸುರಿಸ್ತಾ ಬಂದರು, ಬಾಧೆ ಪಡ್ತಾ ಬಂದರು. ಅವರು ಮಾಡುವಂಥ ಕೆಲಸದ ನಿಮಿತ್ತವಾಗಿ ಅವರು ರಾತ್ರಿ ಹಗಲು ಕಣ್ಣೀರು ಸುರಿಸ್ತಾ ಬಂದರು. ಅಯ್ಯೋ, ನಮ್ಮ ಪಿತೃಗಳ ದೇವರು, ನಾವು ನಂಬಿಕೊಂಡಂತ ದೇವರು ನಮ್ಮನ್ನು ಮರೆತೋಗಿದ್ದಾನೆ ಅಂತೇಳಿ ಅವ್ರು ಅನ್ಕೊಳ್ತಾ ಬಂದರು. ಆದ್ರೆ ದೇವ್ರು ಎಂದಿಗೂ ಕೂಡ ಅವ್ರನ್ನು ಮರಿತಿಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಒಂದು ಪಕ್ಕದಲ್ಲಿ ಅವರಿಗೋಸ್ಕರ ಸಮರ್ಥನಾದಂಥ, ಶೂರನಾದಂಥ ನಾಯಕನನ್ನು ಸಿದ್ಧಪಡಿಸ್ತಾ ಬರ್ತಾ ಇದ್ದನು. ಮೋಶೆ ಎಂಬ ಸಮರ್ಥನು ನಾಯಕನನ್ನು ಸಿದ್ಧಪಡಿಸ್ತಾ ಬಂದನಂತೇಳಿ ನಾವು ನೋಡ್ತಾ ಇದ್ದೀವಿ. ಆ ನಾಯಕನ ಎಂಥವನಪ್ಪ ಅಂದ್ರೆ ನಾವು ನೋಡ್ತಾ ಇದ್ದೀವಿ, ಆ ಇಸ್ರಾಯೇಲ್ ಪ್ರಜೆಗಳನ್ನು ಬಿಡಿಸೋದಕ್ಕೋಸ್ಕರ ದೇವರು ಎಂಥ ಒಂದು ನಾಯಕನನ್ನು ಸಿದ್ಧಪಡಿಸ್ತಾ ಬಂದನಪ್ಪ ಅಂತಂದ್ರೆ, ಅವ್ರ ಮಾರ್ಗ ಮಧ್ಯದಲ್ಲಿ ಹೋಗುವಂತ ಸಮಯದಲ್ಲಿ ಸಮುದ್ರವನ್ನು ವಿಭಾಗ ಮಾಡಿದಂತ ನಾಯಕನನ್ನು ಸಿದ್ಧಪಡಿಸ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಮಾರ್ಗ ಮಧ್ಯೆ ಹೋಗುವಂತ ಸಮಯದಲ್ಲಿ, ಅವ್ರ ಹಸಿವೆಯಲ್ಲಿದ್ದಂಥ ಸಮಯದಲ್ಲಿ ಪರಲೋಕದಿಂದ ಆಹಾರವನ್ನು ತೆಗೆದುಕೊಂಡು ಬರುವಂತ ನಾಯಕನನ್ನು ಸಿದ್ಧಪಡಿಸ್ತಾ ಬಂದನು ದೇವರು. ಅರಣ್ಯದಲ್ಲಿ ಬಂಡೆಯಿಂದ ನೀರನ್ನು ಕೊಡುವಂತ ನಾಯಕನನ್ನು ದೇವರು ಅವರಿಗೋಸ್ಕರ ಸಿದ್ಧಪಡಿಸ್ತಾ ಬಂದನು. ಕಾರಣ ಏನಪ್ಪಾ ಅಂದ್ರೆ, ಮಾರ್ಗ ಮಧ್ಯದಲ್ಲಿ ಯಾವುದೇ ಒಂದು ಹಾನಿಯು, ಯಾವುದೇ ಒಂದು ಕೇಡು ಸಂಭವಿಸದಂತ ನಾಯಕನನ್ನು ದೇವರು ಅವರಿಗೋಸ್ಕರ ಸಿದ್ಧಪಡಿಸ್ತಾ ಬಂದನಂತೇಳಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ಈ ದಿವಸ ನೀನು ಕೂಡ ಅನ್ಕೊಳ್ತಾ ಇದ್ದೇನು, ಈ ದಿವಸ ನೀನು ಕೂಡ ನಿನ್ನ ಜೀವಿತದಲ್ಲಿ ದೇವರು ನನ್ನನ್ನು ಮರೆತಿದ್ದಾನೆ ಅಂತೇಳಿ ಕಣ್ಣೀರು ಆಗ್ತಾ ಇದೇನು, ಬಾಧೆ ಪಡ್ತಾ ಇದೇನು. ಆದ್ರೆ ಈ ದಿವಸ ದೇವ್ರಂತ ಇದ್ದಾನೆ, ಇಸ್ರಾಯೇಲರನ್ನು ಮರೆಯದಂತ ದೇವರು, ನಿನ್ನೆಯೂ ಇವತ್ತು ಸದಾಕಾಲ ಏಕ ರೀತಿಯಾಗಿರುವಂತ ದೇವರು, ಆತನು ನಿನ್ನೊಂದಿಗೆ ನನ್ನೊಂದಿಗೆ ಮಾತಾಡ್ತಾ ಇದ್ದಾನೆ. ಆತನು ನಿನ್ನನ್ನು ಮರೆತಿಲ್ಲ ಅಂತ ಹೇಳಿ ಆತನಂತ, ನಮ್ಮನ್ನು ಮರೆಯದಂತ ದೇವರು ಆತನಾಗಿದ್ದಾನೆ. ನಮ್ಮ ಇಸ್ರಾಯೇಲ್ ಪ್ರಜೆಗಳನ್ನು ಯಾವ ರೀತಿ ದಾಸದಿಂದ ಅವ್ರನ್ನ ಬಿಡಿಸ್ತಾ ಬಂದನು, ಅದೇ ರೀತಿ ನನ್ನನ್ನು ಕೂಡ ಆತನು ಬಿಡಿಸುವಂತವನಾಗಿದ್ದಾನೆ. ನಾವಿರುವಂತಹ ಪರಿಸ್ಥಿತಿ ಮಧ್ಯದಿಂದ ಆತನು ಬಿಡಿಸುವಂತ ದೇವರಾಗಿದ್ದಾನೆ ಅಂತ ಹೇಳಿ, ಯಾವ ರೀತಿ ಇಸ್ರಾಯೇಲ್ ಪ್ರಜೆಗಳಿಗೆ ಆತನು ಮೋಶೆ ಎಂಬ ಸಮರ್ಥ ನಾಯಕನನ್ನು ಸಿದ್ಧಪಡಿಸ್ತಾ ಬಂದನು, ಈ ದಿವಸ ನನ್ನನ್ನು ಕೂಡ ನೀನು ನಾನು ಬಿದ್ದಂತಹ ಪರಿಸ್ಥಿತಿ ಮಧ್ಯದಲ್ಲಿ, ನೀನು ನಾನು ಸಿಲುಕೊಂಡಂತ ಪರಿಸ್ಥಿತಿ ಮಧ್ಯದಿಂದ ಬಿಡಿಸೋದಕ್ಕೋಸ್ಕರ ಆತನು ಉಪಾಯವನ್ನು ಸಿದ್ಧ ಮಾಡ್ತಾ ಬಂದಿದ್ದಾನೆ. ಅನೇಕ ಪ್ರಣಾಳಿಕೆಗಳನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಅನೇಕವಾದಂತಹ ಆ ಶಕ್ತಿಗಳನ್ನು, ಆತನು ಆಲೋಚನೆಗಳನ್ನು, ಉದ್ದೇಶಗಳನ್ನು ಆತನು ಸಿದ್ಧ ಮಾಡ್ತಾ ಬಂದಿದ್ದಾನೆ. ಈ ದಿವಸ ನೀನು ನಾನು ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ, ನೀನು ನಾನು ಕಣ್ಣೀರನ್ನ ಹಾಕ್ಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮ ಇಸ್ರಾಯೇಲ್ ಪ್ರಜೆಗಳು ಅದೇ ರೀತಿ, ನಮ್ಮ ಪಿತೃಗಳು ಅದೇ ರೀತಿ ಮಾಡ್ತಾ ಬಂದರು. ತಮಗುಂಟಾದಂತ ಆ ದಾಸತ್ವದಿಂದ, ಬಿಟ್ಟಿ ಕೆಲಸದಿಂದ, ಕಷ್ಟದಿಂದ, ಕಣ್ಣೀರಿನಿಂದ ಅವರು ಕಣ್ಣೀರನ್ನ ಹಾಕ್ತಾ ಬಂದರು. ನಾವು ನೋಡ್ತಾ ಇದ್ದೀವಿ, ಅವರ ಕಣ್ಣೀರನ್ನು ನೋಡಿದಂಥ ದೇವರು ಅವ್ರನ್ನು ದಾಸತ್ವದಿಂದ ಬಿಡಿಸ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ಈ ದಿವಸ ನೀನು ಕಣ್ಣೀರು ಹಾಕ್ತಾ ಇದೆಯೇನೋ, ಈ ದಿವಸ ನೀನು ಕೂಡ ಕಷ್ಟ ನಷ್ಟಗಳಲ್ಲಿ ನಲಗಾಡ್ತಾ ಇದೆಯೇನೋ, ಆದರೆ ನಿನಗೊಂದು ಶುಭವಾರ್ತೆ, ದೇವರು ನಿನಗೋಸ್ಕರ ಮಹತ್ತರವಾದಂಥ ಪ್ರಣಾಳಿಕೆಗಳನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಒಂದು ಕಡೆ ಯಾವ ರೀತಿಯಾಗಿ ಮೋಶೆಗೆ ಸಿದ್ಧಪಡಿಸ್ತಾ ಬಂದನು ಇಸ್ರಾಯೇಲ್ ಪ್ರಜೆಗಳಿಗೋಸ್ಕರ, ಅದೇ ರೀತಿ ನಿನಗೋಸ್ಕರ ದೇವರು ತನ್ನ ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತಾ ಇದ್ದಾನೆ, ತನ್ನ ಒಂದು ಉದ್ದೇಶಗಳನ್ನು ಸಿದ್ಧ ಮಾಡ್ತಾ ಇದ್ದಾನೆ. ನಿನಗೋಸ್ಕರ, ನಿನ್ನನ್ನು ಬಿಡಿಸೋದಕ್ಕೋಸ್ಕರ, ನಿನ್ನನ್ನು ರಕ್ಷಿಸೋದಕ್ಕೋಸ್ಕರ, ನಿನ್ನನ್ನು ಮಾರ್ಗದಲ್ಲಿ ನಡೆಸೋದಕ್ಕೋಸ್ಕರ ಆತನು ತನ್ನ ಒಂದು ಪ್ರಣಾಳಿಕೆಯನ್ನು, ಮಾರ್ಗವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಈ ದಿವಸ ಅದಕ್ಕೋಸ್ಕರನೇ ನೀನು ನಾನು ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ, ದಿಗ್ಭ್ರಮೆಗೊಳ್ಳಬೇಕಾದಂತ ಅವಶ್ಯಕತೆಗಳಲ್ಲ. ನಿನಗುಂಟಾದಂತ ಪ್ರತಿಯೊಂದು ಪರಿಸ್ಥಿತಿಗಳು ಏನೇ ಆಗಿರ್ಬೋದು, ನಿನ್ನ ಅವಶ್ಯಕತೆಗಳು ಏನೇ ಆಗಿರ್ಬೋದು, ನಿನ್ನ ಕುಟುಂಬದ ಪರಿಸ್ಥಿತಿ ಏನೇ ಆಗಿರ್ಬೋದು, ಯಾವ ವಿಷಯದಲ್ಲಿ ನೀನು ದೇವರಲ್ಲಿ ಗೋಜಾಡ್ತಾ ಇದ್ದೀ,
ದೇವರೇ ನಿನ್ನನ್ನು ಮರೆತಿದ್ದೆ ಅಂತೇಳಿ ಗೋಜಾಡ್ತಾ ಇದ್ದಿ. ಅದು ಯಾವುದೇ ಆಗಿರ್ಬೋದು, ನಿನ್ನ ಕೆಲಸಕ್ಕಾಗಿರ್ಬೋದು, ನಿನ್ನ ಮದುವೆ ವಿಷಯದಲ್ಲಾಗಿರ್ಬೋದು, ನೀನು ಯಾವ ವಿಷಯಕ್ಕೋಸ್ಕರ ದೇವರ ಸನ್ನಿಧಿಯಲ್ಲಿ ಗೋಜಾಡ್ತಾ ಇದೆಯೋ, ಅಯ್ಯೋ ದೇವ್ರನ್ನ ನೀನು ಮರೆತಿದ್ದೆ ಅಂತೇಳಿ, ನಿನ್ನ ಮಕ್ಕಳ ವಿಷಯ ಆಗಿರ್ಬೋದು, ಪ್ರತಿ ವಿಷಯದಲ್ಲಿ ಯಾವುದಕ್ಕೆ ಗೋಜಾಡ್ತಾ ಇದೆಯೋ ದೇವರು ಅದಕ್ಕೋಸ್ಕರ ಅಂತ ಇದ್ದಾನೆ. ನಿನ್ನ ಕಣ್ಣೀರನ್ನು ನೋಡಿದಂತ ದೇವರು, ಇಸ್ರಾಯೇಲರ ಕಣ್ಣೀರನ್ನು ನೋಡಿದಂತ ದೇವರು, ಅದೇ ದೇವರು ನಿನ್ನ ಕಣ್ಣೀರನ್ನು ನೋಡಿ, ನಿನ್ನ ಒಂದು ದಿಗ್ಭ್ರಮತೆಯನ್ನು, ನಿನ್ನ ಭಯವನ್ನು ನೋಡಿ ಆತನಂತ ಇದ್ದಾನೆ. ಆತನ ನಿನಗೋಸ್ಕರ ಉದ್ದೇಶವನ್ನು, ಪ್ರಣಾಳಿಕೆಯನ್ನು, ಮಾರ್ಗವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಈ ದಿವಸ ಅದಕ್ಕೋಸ್ಕರನೇ ನೀನು ನಾನು ಆರಾಧನೆಯನ್ನು ಮಾಡಬೇಕು, ದೇವರನ್ನು ಸ್ತುತಿ ಮಾಡಬೇಕು, ಆರಾಧನೆ ಮಾಡಿ ಘನಪಡಿಸಬೇಕು. ಕಾರಣ ಏನಪ್ಪಾ ಅಂದ್ರು, ಎಂದಿಗೂ ಕೂಡ ನಮ್ಮನ್ನು ಮರೆಯದಂತ ದೇವರು ನಮ್ಮ ಪಕ್ಷದಲ್ಲಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಯಾತಕ್ಕೋಸ್ಕರ ನೀನು ನಾನು ಆರಾಧನೆ ಮಾಡ್ಬೇಕಪ್ಪ ಅಂತಂದ್ರೆ, ಆತನ ಮನಸ್ಸು ಎಂತದಪ್ಪ ಅಂತಂದ್ರೆ, ಎಂದಿಗೂ ಕೂಡ ನಮ್ಮನ್ನು ಮರೆತು ಹೋಗುವಂಥ ದೇವರು ನಮ್ಮ ದೇವರಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ನೀನು ಮರೆತು ಹೋಗಿರ್ಬೋದು ದೇವ್ರನ್ನು, ದೇವರ ಉದ್ದೇಶ ಮರೆತು ಹೋಗಿರ್ಬೋದು, ದೇವರ ಪ್ರಣಾಳಿಕೆ, ದೇವರ ಕೆಲಸ, ದೇವರ ಸನ್ನಿಧಿ, ದೇವರ ಪ್ರೀತಿ ನೀನು ಮರೆತೋಗಿರ್ಬೋದು, ದೇವರ ಕಲವರಿ ಶಿಲೆ ಮೇಲೆ ತೋರಿಸಿದಂತಹ ಪ್ರೀತಿ ನೀನು ಮರೆತೋಗಿರ್ಬೋದು, ಲೋಕದಲ್ಲಿರ್ಬೋದು. ಆದರೆ ದೇವರು ನಿನ್ನನ್ನು ಎಂದೂ ಮರೆತಿಲ್ಲ. ಆತನ ಉದ್ದೇಶಗಳು, ಪ್ರಣಾಳಿಕೆಗಳು ದೇವರು ನಿನ್ನ ಪಕ್ಷದಲ್ಲಿ ಎಂದು ಕೂಡ ಆತನು ತಪ್ಪು ಹೋಗಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಪಾಪ ಮಾಡಿ ದಾಸತ್ವದಲ್ಲೋದಂತ ಇಸ್ರಾಯೇಲ್ ಪ್ರಜೆಗಳನ್ನು ಮರೆಯದಂತ ದೇವರು ಈ ದಿವಸ ನಿನ್ನನ್ನು ನನ್ನನ್ನು ಕೂಡ ಆತನು ಮರೆತೋದಂತ ದೇವರಲ್ಲ. ಆತನು ತಿರುಗಿ ತನ್ನ ಮಾರ್ಗದಲ್ಲಿ ತೆಗೆದುಕೊಂಡು ಬರುವಂತ ದೇವರು ಆತನದಾಗಿದ್ದಕ್ಕಾಗಿ ಈ ದಿವಸ ನೀನು ನಾನು ಗರ್ವದಿಂದ, ಧೈರ್ಯದಿಂದ, ಉತ್ಸಾಹದಿಂದ ದೇವರ ಸನ್ನಿಧಿಯಲ್ಲಿ ಆರಾಧನೆ ಮಾಡಬೇಕು, ದೇವರನ್ನು ಸ್ತುತಿ ಮಾಡಬೇಕು. ಯಾವ ಒಂದು ಸಮಯದಲ್ಲಿ ನಾನು ಮರೆತು ಹೋಗಿದ್ದೇನೆ ಪ್ರಭುವ, ನಿನ್ನ ಉದ್ದೇಶಗಳನ್ನು ಮರೆತು ಹೋಗಿದ್ದೀನಿ ಪ್ರಭು. ಅನೇಕ ವಿಷಯಗಳಲ್ಲಿ ನಾನು ಪ್ರಶ್ನಿಸ್ತಾ ಬಂದಿದ್ದೀನಿ, ಗೋಜಾಡ್ತಾ ಬಂದಿದ್ದೀನಿ. ನನ್ನನ್ನು ಮರೆತು ಹೋಗಿದ್ದೇನೆ ಅನ್ಕೊಳ್ತಾ ಬಂದಿದ್ದೀನಿ ಪ್ರಭು. ನನಗೋಸ್ಕರ ನೀನು ಮಾರ್ಗವನ್ನು ಸಿದ್ಧಪಡಿಸ್ತಾ ಇದ್ದಿ, ಉದ್ದೇಶ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸ್ತಿ. ಅದಕ್ಕೋಸ್ಕರ ನಿನಗೆ ವಂದನೆಯನ್ನು ಸಲ್ಲಿಸ್ತೀನಿ. ನನ್ನನ್ನು ಎಂದಿಗೂ ಮರೆಯದಂಥ ದೇವ್ರು ನೀನಾಗಿದ್ದೀರಿ ಪ್ರಭು, ಅದಕ್ಕೋಸ್ಕರ ನೀವು ವಂದನೆ ಸಲ್ಲಿಸ್ತೀನಿ ಅಂತೇಳಿ ಮೊದಲನೇದಾಗಿ ನಾವು ದೇವರನ್ನು ಆರಾಧನೆ ಮಾಡ್ತಾ ಬರಬೇಕು, ದೇವರನ್ನು ಸ್ತುತಿ ಮಾಡ್ತಾ ಬರಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ, ದೇವರ ಮನಸ್ಸು ಎಂಥದಪ್ಪ ಅಂತಂದರೆ, ದೇವರನ್ನ ಯಾಕೆ ಆರಾಧನೆ ಮಾಡಬೇಕಪ್ಪ ಅಂದರೆ, ಇನ್ನು ಸ್ವಲ್ಪ ನಾವು ಮುಂದೆ ಹೋಗಿ ನೋಡೋದಾದರೆ ಕೀರ್ತನೆ 94ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. 14ನೇ ವಚನದ ಕಡೆ ನಾವೆಲ್ಲರೂ ಹೋಗೋಣ. ಎರಡನೇದಾಗಿ ನಾವು ದೇವರನ್ನ ಯಾಕೆ ಆರಾಧನೆ ಮಾಡಬೇಕಪ್ಪ ಅಂತಂದರೆ, ಕೀರ್ತನೆ 94ನೇ ಅಧ್ಯಾಯ 14ನೇ ವಚನ ದಯಮಾಡಿ ಯಾರಾದರೂ ಒಬ್ರು ಹೋದ್ರಮ್ಮ. ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿಬಿಡುವುದಿಲ್ಲ. ಆತನು ಬೇಡವೆಂದು ತಳ್ಳಿಬಿಡುವಂತ ದೇವರಲ್ಲ. ಹಲ್ಲೆಲೂಯ. ಕ್ರಿಸ್ತನ ಮನಸ್ಸು ಎರಡನೇದಾಗ ಎಂತದಪ್ಪ ಅಂತಂದ್ರೆ, ಏಸು ಕ್ರಿಸ್ತನ ಮನಸ್ಸು ಎಂತದಪ್ಪ ಅಂದ್ರೆ, ಕೀರ್ತನೆ 94 ನೋಡ್ತಾ ಇದ್ದೀವಿ. ಆತನು ತನ್ನ ಪ್ರಜೆಗಳನ್ನು ಬೇಡವೆಂದು ಏನ್ ಮಾಡೋದಿಲ್ಲ ಅಂತ್ರಿ ಬ್ರದರ್ಸ್ ಬಿಸಿ ಆಗ್ಯಾರ. ಏನು ಆತನ ಪ್ರಜೆಗಳನ್ನ ಏನ್ ಮಾಡೋದಿಲ್ಲ ಅಂತ, ಆತನು ತಳ್ಳಿ ಬಿಡೋದಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇದು ಕ್ರಿಸ್ತನ ಮನಸ್ಸು. ಎರಡನೇದಾಗಿ ತನ್ನ ಜನರನ್ನು ಆತನು ಎಂದಿಗೂ ಕೂಡ ಬೇಡವೆಂದು ಆತನು ತಳ್ಳಿ ಬಿಡುವಂತ ದೇವರಲ್ಲ, ದೂರ ಕಳಿಸುವಂತ ದೇವರಲ್ಲ ಅಂತ ಆತನು. ಈ ಲೋಕದಲ್ಲ ನೋಡ್ತಾ ಇದ್ದೀವಿ, ಅನೇಕರು ನಮ್ಮ ಪರಿಸ್ಥಿತಿಗಳನ್ನು ನೋಡಿ, ಅನೇಕರು ನಮ್ಮ ಸ್ಥಿತಿಗತಿಗಳನ್ನು ನೋಡಿ, ನಮ್ಮ ಕುಟುಂಬ ಪರಿಸ್ಥಿತಿ, ನಮ್ಮ ಮಕ್ಕಳ ಪರಿಸ್ಥಿತಿ, ನಮ್ಮ ಇರುವಂಥ ಶೈಲಿನ ನೋಡಿ ಅನೇಕ ಜನರು ನಮ್ಮನ್ನು ತಳ್ಳಿಬಿಡ್ತಾರೆ, ಬೇಡವೆಂದು ನಿರಾಕರಿಸ್ತಾರೆ. ನಾ ಅಂದಂಥವ್ರು, ನನ್ನವರಂದಂತವ್ರು ಪ್ರತಿಯೊಬ್ಬರು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಾರೆ, ತಳ್ಳಿ ಬಿಡ್ತಾರೆ ನಮ್ಮನ್ನು. ಆದರೆ ದೇವರು ಹೇಳ್ತಾ ಇದ್ದಾನೆ, ಏನಂತ ಇದ್ದಾನಪ್ಪ ಅಂತಂದ್ರೆ, ತನ್ನ ಜನರನ್ನು ಆತನು ಎಂದಿಗೂ ಕೂಡ ತಳ್ಳಿ ಬಿಡುವಂತ ದೇವರಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕರೆಲ್ಲ ನೋಡ್ತಾ ಇದ್ದೀವಿ, ನಮ್ಮ ಪರಿಸ್ಥಿತಿಗಳನ್ನು ನಾವು ತೆಗೆದುಕೊಂಡು ಹೋದೆವಪ್ಪ ಅಂತಂದ್ರೆ ಪದೇ ಪದೇ ಅವ್ರು ನಮ್ಮನ್ನು ತಳ್ಳಿ ಬಿಡ್ತಾರೆ ಅಂತೇಳಿ. ಯಾವಾಗಲೂ ನಿಂದು ಇದೇ ಆಯ್ತು, ಯಾವಾಗಲೂ ನಿನ್ನ ಪರಿಸ್ಥಿತಿ ಇಷ್ಟೇ ಅಂತೇಳಿ ಅವ್ರು ನಮ್ಮಿಂದ ದೂರ ಹೋಗ್ತಾರೆ, ನಮ್ಮನ್ನು ತಳ್ಳಿ ಬಿಡ್ತಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಆದರೆ ಪದೇ ಪದೇ ಹೋದಂಥ ಸಮಯದಲ್ಲಿಯೂ ಕೂಡ, ಯಾವಾಗಲೂ ಹೋದಂಥ ಸಮಯದಲ್ಲಿ ಕೂಡ ಎಂದಿಗೂ ಆತನು ನಮ್ಮನ್ನು ತಳ್ಳಿ ಬಿಡುವಂಥ ದೇವರು ಆತನಲ್ಲ ಅಂತೆ, ನಮ್ಮಿಂದ ದೂರ ಹೋಗುವಂಥ ದೇವರು ಆತನಲ್ಲ. ಅದಕ್ಕೋಸ್ಕರ ನಾವು ನೋಡ್ತಾ ಇದ್ದೀವಿ ಬೈಬಲ್ ಗ್ರಂಥದಲ್ಲಿ, ಆತನ ಲೋಕದಲ್ಲಿ ಬಂದಂಥ ಸಮಯದಲ್ಲಿ ಎಲ್ಲೇ ಕಷ್ಟಪಡುವಂಥವ್ರೆ, ಭಾರ ಹೊತ್ತಂಥವ್ರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ ಅಂತ ಹೇಳಿ ಆತನು ಕೈ ಚಾಚಿ ಕರೆದಂಥ ದೇವರಾಗಿದ್ದಾನೆ. ಲೋಕವೆಲ್ಲ ನಮ್ಮ ಪರಿಸ್ಥಿತಿಯನ್ನು ನೋಡಿ, ನಮ್ಮ ಬಂಧು ಬಾಂಧವರು, ರಕ್ತ ಸಂಬಂಧಿಕರು, ತಂದೆ ತಾಯಿಗಳು, ನಮ್ಮ ಮಕ್ಕಳೆಲ್ಲರೂ ಕೂಡ ನಮ್ಮ ಪರಿಸ್ಥಿತಿಯನ್ನು ನೋಡಿ, ನಮ್ಮ ಸ್ಥಿತಿಗತಿಗಳು ನೋಡಿ ನಮ್ಮನ್ನು ಬಿಟ್ಟು ದೂರ ಹೋದಂಥವ್ರು, ನಮ್ಮನ್ನು ತಳ್ಳಿ ಬಿಟ್ಟಂಥವ್ರಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನೊಬ್ಬನೇ ಈ ಲೋಕಕ್ಕೆ ಬಂದ ಆತನು ಕಷ್ಟಪಡುವಂಥವ್ರನ್ನು, ಭಾರ ಹೊತ್ತಂಥವ್ರನ್ನು ಆತನ ಕೈ ಚಾಚಿ ಕರೆದಂಥ ದೇವರಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ಲೋಕವೆಲ್ಲ ತಳ್ಳಿ ಬಿಟ್ಟಂಥವ್ರನ್ನು
ತನ್ನ ಬಳಿಗೆ ಸೇರಿಸಿಕೊಳ್ಳುವಂಥ ಪ್ರೀತಿನೇ ಏಸಯ್ಯ ಪ್ರೀತಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ಈ ಲೋಕದಲ್ಲಿ ತಳ್ಳಿಬಿಡಲ್ಪಟ್ಟಂಥವ್ರು, ನಿರಾಕರಿಸಲ್ಪಟ್ಟಂಥವ್ರನ್ನು, ಈ ಲೋಕದಲ್ಲಿ ಕೆಲಸಕ್ಕೆ ಬಾರದಂಥವ್ರನ್ನು, ಈ ಲೋಕದವರೆಲ್ಲರೂ ಕೂಡ ತೃಣೀಕರಿಸಿದಂಥವ್ರು, ಇವ್ರು ಯಾವುದೇ ಕೆಲಸಕ್ಕೆ ಬಾರದವ್ರು ಅಂತೇಳಿ ಪಕ್ಕದಲ್ಲಿಟ್ಟಂಥವ್ರನ್ನು, ಈ ಲೋಕವೆಲ್ಲ ಕೂಡ ತೃಣೀಕರಿಸಿ ತಳ್ಳಿಬಿಟ್ಟಂಥವ್ರನ್ನು, ಆ ಶೇಷವನ್ನು ಪ್ರೀತಿಸೋದಕ್ಕೋಸ್ಕರನೇ ಪ್ರಭುವಂತ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬರ್ತಾ ಬಂದನು ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ಯಾತಕ್ಕೋಸ್ಕರ ಬರ್ತಾ ಬಂದನು? ಜ್ಞಾನಿಗೋಸ್ಕರ ಬರ್ತಾ ಬಂದನ. ಯಾತಕ್ಕೋಸ್ಕರ ಈ ಲೋಕಕ್ಕೆ ಬರ್ತಾ ಬಂದನ? ಆತನು ಪ್ರಭುಗಳಿಗೋಸ್ಕರ ಬಂದನ, ಅಧಿಕಾರವುಳ್ಳಂಥವರಿಗೋಸ್ಕರ ಬಂದನ, ಶ್ರೀಮಂತರಿಗೆ ಧನಿಕರಿಗೋಸ್ಕರ ಈ ಲೋಕಕ್ಕೆ ಆತನು ಬರ್ತಾ ಬಂದನ. ಆತನ ಈ ಲೋಕಕ್ಕೆ ಯಾತಕ್ಕೋಸ್ಕರ ಬಂದನಪ್ಪ ಅಂದರೆ ತಿರಸ್ಕರಿಸಲ್ಪಟ್ಟಂಥವರಿಗೋಸ್ಕರ, ಈ ಲೋಕವು ತಳ್ಳಲ್ಪಟ್ಟಂಥವರಿಗೋಸ್ಕರ ಆತನು ಈ ಲೋಕದಲ್ಲಿ ಪಾದಾರ್ಪಣೆ ಮಾಡ್ತಾ ಬಂದನು. ಅವ್ರು ಯಾರು? ತಳ್ಳಲ್ಪಟ್ಟಂಥವ್ರು. ಆ ತಿರಸ್ಕರಿಸಲ್ಪಟ್ಟಂಥವ್ರು ಯಾರು ಅಂತ ನಾವು ನೋಡ್ತಾ ಹೋದ್ರೆ ಈ ದಿವಸದಲ್ಲಿ ಕೂಡಿ ಬಂದಂಥ ನೀನು ನಾನೇ ತಿರಸ್ಕರಿಸಲ್ಪಟ್ಟಂಥವ್ರು, ಲೋಕದಿಂದ ತಳ್ಳಲ್ಪಟ್ಟಂಥವ್ರು, ಅನೇಕರಿಂದ ತಳ್ಳಲ್ಪಟ್ಟಂಥವ್ರು, ನಾ ಅಂದಂಥವ್ರು, ಭರವಸೆ ಕೊಟ್ಟಂಥವ್ರಿಂದ ತಳ್ಳಲ್ಪಟ್ಟಂಥವ್ರು, ಅನೇಕರು ನಮ್ಮನ್ನು ಮೋಸ ಮಾಡಿ ತಳ್ಳಲ್ಪಟ್ಟಂಥವ್ರಿಂದ ನಿನ್ನ ಜೀವಿತವಾದಂಥ ಸಮಯದಲ್ಲಿ ಪ್ರಭುವಂತ ಯೇಸು ಕ್ರಿಸ್ತನ ತನ್ನ ಬಳಿಗೆ ಸೇರಿಸಿಕೊಂಡು ನಮ್ಮನ್ನು ಆಧರಿಸಿದಂಥ ದೇವರು, ನಮ್ಮನ್ನು ಪರಾಂಬರಿಸಿದಂಥ ದೇವರು, ನಮ್ಮನ್ನು ಆತನು ಕೈ ಹಿಡಿದು ನಡೆಸಿದಂಥ ದೇವರು ನಾವು ನೋಡ್ತಾ ಇದ್ದೀವಿ. ಸತ್ಯವೇದದಲ್ಲೂ ಕೂಡ ಆತನ ಈ ಲೋಕದಲ್ಲಿ ಬಂದಂಥ ಸಮಯದಲ್ಲಿ, ಆತನ ಎದುರುಗಡೆ ಕುಷ್ಠರೋಗಿಗಳು ಬಂದಂಥ ಸಮಯದಲ್ಲಿ, ಆ ಕುಷ್ಠರೋಗಿಗಳ ಪರಿಸ್ಥಿತಿ ಯಾವ ರೀತಿಯಾಗಿತ್ತಪ್ಪ ಅಂತಂದರೆ, ಆ ಊರಲ್ಲಿ ಅವ್ರಿಗೆ ಕುಷ್ಠ ಬಂದಂಥ ಸಮಯದಲ್ಲಿ ಆ ಊರಿನವರೆಲ್ಲರೂ ಕೂಡ ಅವ್ರನ್ನ ತಿರಸ್ಕರಿಸಲ್ಪಡ್ತಾರೆ, ಅವರನ್ನು ತಳ್ಳಿಬಿಟ್ಟದ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ರಕ್ತ ಸಂಬಂಧಿಕರು, ಸ್ನೇಹಿತರು, ತಂದೆ ತಾಯಿಗಳು, ಅಕ್ಕ ತಮ್ಮಂದರು, ಅಕ್ಕ ತಂಗಿಯರು, ಪ್ರತಿಯೊಬ್ಬರು ಕೂಡ ಅವ್ರಿಗೆ ಬಂದಂಥ ರೋಗದಿಂದ ಅವ್ರನ್ನ ಏನು ಮಾಡ್ತಾ ಬಂದ್ರಪ್ಪ ಅಂದರೆ ಅವ್ರನ್ನು ತಳ್ಳಿಬಿಟ್ಟಿದ್ರು ಅಂತೇಳಿ ನೋಡ್ತಾ ಇದ್ದೀವಿ. ಊರು ಒಳಗಡೆಯಿಂದ ಅವ್ರನ್ನ ಊರು ಹೊರಗಡೆ ತಳ್ಳಿಬಿಟ್ಟಿದ್ರು ಅಂತೇಳಿ ನೋಡ್ತಾ ಇದ್ದೀವಿ. ತಿರಸ್ಕರಿಸಲ್ಪಟ್ಟಂಥ ಜೀವಿತ ಅಂತೇಳಿ ನೋಡ್ತಾ ಇದ್ದೀವಿ. ಯಾವಾಗಾದ್ರೆ ಏಸು ಆ ಊರಿಗೆ ಬರ್ತಾ ಬಂದನು, ಏಸು ಆ ಪ್ರಾಂತದಲ್ಲಿ ಗ್ರಾಮದಲ್ಲಿ ಬರ್ತಾ ಬಂದನು, ನಾವು ನೋಡ್ತಾ ಇದ್ದೀವಿ. ಆ ಒಂದು ಕುಷ್ಠರೋಗಿಗಳನ್ನು ತನ್ನ ಬಳಿಗೆ ಸೇರಿಸ್ಕೊಳ್ತಾ ಬಂದನಂತೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಅವ್ರನ್ನು ಸೇರಿಸ್ಕೊಳ್ತಾ ಬಂದನು. ದೇವರವ್ರಿಗೆ ಆದಂಥ ರೋಗದಿಂದ ಅವ್ರನ್ನ ತಳ್ಳಿಬಿಡದೆ ಅವ್ರನ್ನ ತನ್ನ ಬಳಿಗೆ ಸೇರಿಸ್ಕೊಂಡು ತಿರುಗಿ ಅವ್ರನ್ನು ತಮ್ಮ ಒಂದು ಊರಿನಲ್ಲಿ ಅವರು ಸೇರಿಸ್ತಾ ಬಂದನಂತೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ, ಸಹೋದರಿ, ಈ ದಿವಸ ನೀನು ನಾನು ದೇವರನ್ನ ಆರಾಧನೆಯನ್ನು ಮಾಡಬೇಕು, ದೇವರನ್ನ ಸ್ತುತಿ ಮಾಡಬೇಕು. ಪ್ರವಾಹ ತಳ್ಳಲ್ಪಟ್ಟಂಥ ನನ್ನ ಜೀವಿತ ಪಾಪ ಎಂಬ ರೋಗದಲ್ಲಿ ಯಾವ ರೀತಿಯ ಕುಷ್ಠತ್ವದಲ್ಲಿ ಜೀವಿಸ್ತಿರುವಂಥ ಅವ್ರ ಜೀವಿತ, ಊರು ಹೊರಗಡೆ ಒಂಟರಿತನ ಜೀವಿತ, ಬಾಧೆಯಿಂದ ಕೂಡಿದಂಥ ಜೀವಿತ, ಕಣ್ಣೀರಿನಿಂದ ಕೂಡಿದಂಥ ಜೀವಿತ ಅವ್ರ ಜೀವಿತ ಆಗಿತ್ತು. ಅದೇ ಜೀವಿತ ನನ್ನ ಪರಿಸ್ಥಿತಿ ಆದಂಥ ಸಮಯದಲ್ಲಿ ಪ್ರಭುವ ತಳ್ಳಲ್ಪಟ್ಟಂಥ ಪರಿಸ್ಥಿತಿಯಾಗಿತ್ತು ಪ್ರಭುವ. ನನ್ನ ಜೀವಿತ ಕೂಡ, ನನ್ನ ಕುಟುಂಬ ಕೂಡ ಪ್ರಭುವ. ಆದರೆ ನೀವು ನಿನ್ನ ಬಳಿಗೆ ಸೇರಿಸಿಕೊಂಡಿದ್ದೀರಿ ಪ್ರಭುವ. ಪ್ರಭುವ, ನೀ ನನ್ನನ್ನು ಹತ್ತಿರ ತೆಗೆದುಕೊಂಡು ನನ್ನನ್ನು ಆಧರಿಸಿದಂಥ ದೇವರಾಗಿದ್ದೀರಿ ಪ್ರಭುವ. ಅದಕ್ಕೋಸ್ಕರ ನಿನಗೆ ವಂದನೆ ಸಲ್ಲಿಸ್ತೀನಿ, ಅದಕ್ಕೋಸ್ಕರ ನಿಮ್ಮನ್ನು ಸ್ತುತಿಸ್ತೀನಿ ಪ್ರಭು, ಅದಕ್ಕೋಸ್ಕರ ನಿಮ್ಮನ್ನು ಕೊಂಡಾಡ್ತೀನಿ, ಆರಾಧಿಸ್ತೀನಿ ಪ್ರಭು ಅಂತೇಳಿ. ತಳಲ್ಪಟ್ಟಂತ ನನ್ನ ಜೀವಿತಕ್ಕೆ ನೀನು ಆಧರಿಸಿದಂಥ ದೇವರು, ನಿನ್ನ ಬಳಿಗೆ ಸೇರಿಸಿಕೊಂಡಂಥ ದೇವರು ನೀವಾಗಿದ್ದೀರಿ ಪ್ರಭು. ಅಯ್ಯ, ಅದಕ್ಕೋಸ್ಕರ ನಿನಗೆ ವಂದನೆ ಸಲ್ಲಿಸ್ತೀನಿ, ಅದಕ್ಕೋಸ್ಕರ ನಿಮ್ಮನ್ನು ಸ್ತುತಿಸ್ತೀನಿ, ಅದಕ್ಕೋಸ್ಕರ ನಿಮ್ಮನ್ನು ಕೊಂಡಾಡ್ತೀನಿ. ಲೋಕವೆಲ್ಲ ನನ್ನನ್ನು ತಳ್ಳಿಬಿಟ್ಟಿತ್ತು ಪ್ರಭು, ಆದ್ರೆ ನೀನು ನನ್ನ ಬಳಿಗೆ ನಿನ್ನ ಬಳಿ ಸೇರಿಸಿಕೊಂಡಿದ್ದೀರಿ ಪ್ರಭು. ಅಯ್ಯ, ಅದಕ್ಕೋಸ್ಕರ ನಿನಗೆ ವಂದನೆ ಸಲ್ಲಿಸ್ತೀನಿ, ಅದಕ್ಕೋಸ್ಕರ ನಿಮ್ಮನ್ನು ಸ್ತುತಿಸ್ತೀನಿ, ಅದಕ್ಕೋಸ್ಕರ ನಿಮ್ಮನ್ನು ಕೊಂಡಾಡುತ್ತೀನಿ ಅಂತೇಳಿ ದೇವರ ಸನ್ನಿಧಿಯಲ್ಲಿ ನೀನು ನಾನು ಕೂಡ ನಮ್ಮ ಹೃದಯವನ್ನು ಬಿಚ್ಚಿ, ನಮ್ಮ ಗಂಟಲು ನೆತ್ತಿ, ನಮ್ಮ ಹೃದಯಗಳನ್ನು ಹರಿದುಕೊಂಡಂಥವರಾಗಿ ನಾವು ದೇವರನ್ನ ಆರಾಧನೆಯನ್ನು ಮಾಡಬೇಕು. ತಳ್ಳಲ್ಪಟ್ಟಂಥ ಜೀವಿತಕ್ಕೆ ಆತನು ಸ್ಥಿರಪಡಿಸಿದಂಥ ದೇವರು ನಮ್ಮ ದೇವರಾಗಿದ್ದಕ್ಕಾಗಿ ನೀನು ನಾನು ಆತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಈ ದಿವಸ ನಾವು ಆರಾಧನೆಯನ್ನು ಮಾಡಬೇಕು, ದೇವರಿಗೆ ಸ್ತುತಿ ಮಾಡಬೇಕು, ದೇವರಿಗೆ ನಾವು ಕೊಂಡಾಟ ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ, ತನ್ನ ಜನರನ್ನು ಆತನೇನು ಮಾಡೋದಿಲ್ಲ ಅಂತ್ರಿ, ಆತನ ಎಂದಿಗೂ ಕೂಡ ಏನಮ್ಮ ಓದ ವಚನ, ಆತನು ತನ್ನ ಜನರನ್ನು ಏನು ಮಾಡಲ್ಲ, ಬೇಡವೆಂದು ತಳ್ಳಿ ಬಿಡುವುದಿಲ್ಲ. ಆತನು ನೀನು ಬೇಡವೆಂದು ಆತನು ಏನು ಮಾಡೋದಿಲ್ಲ ಅಂಥೇಳಿ ಆತನು ಎಂದಿಗೂ ಕೂಡ ತಳ್ಳೋದಿಲ್ಲ. ನೀನು ಪಾಪ ಮಾಡಿದೀಯಾ, ನೀನು ಅಪರಾಧನ ಮಾಡಿದೀಯಾ, ನೀನು ದೇವರಿಂದ ದೂರ ಹೋಗಿದೀಯಾ, ಆದರೂ ದೇವರು ನೀನು ಬೇಡವೆಂದು ಆತನ ಎಂದಿಗೂ ಅನ್ನೋದಿಲ್ಲ.
ಆತ ನಿನ್ನನ್ನು ಬೇಡವೆಂದೇ ಆತನ ಎಂದಿಗೂ ಅನ್ನೋದಿಲ್ಲ. ಆತನ ಎಷ್ಟೋ ಪ್ರೀತಿ ಮಾಡಿ ಅವರಿಗೋಸ್ಕರ ಎಲ್ಲವನ್ನು ಸೃಷ್ಟಿ ಮಾಡಿ ಆ ಏದೇನು ವನದಲ್ಲಿ ಆದಮ ಮತ್ತು ಹವ್ವಳನ್ನು ಪ್ರೀತಿಯಿಂದ ಎಲ್ಲದರ ಮೇಲೆ ಅಧಿಕಾರವನ್ನು ಕೊಟ್ಟು ಅವ್ರನ್ನಿಟ್ಟಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ. ದೇವರಿಗೆ ವ್ಯತಿರೇಕವಾದಂಥ ಪಾಪವನ್ನು ಮಾಡಿದ್ರು ಕೂಡ, ದೇವರಿಗೆ ಅವಿಧೇಯರಾದರೂ ಕೂಡ, ದೇವರ ಒಂದು ಮಾರ್ಗವನ್ನು ಬಿಟ್ಟು ಆಜ್ಞೆಯನ್ನು ಬಿಟ್ಟು ತೊಲಗಿದ್ರು ಕೂಡ ದೇವರವ್ರನ್ನು ಬೇಡವೆಂದ ಎಂದಿಗೂ ಕೂಡ ಅಲ್ಲಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ದೇವರವ್ರನ್ನು ಪ್ರೀತಿಸ್ತಾ ಬಂದನಂತ ಹೇಳಿ ನೋಡ್ತಾ, ದೇವರವ್ರ ಬಳಿಗೆ ಸೇರಿಸ್ಕೊಳ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ತಿರುಗಿ ಸೇರಿಸ್ಕೊಳ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ನಿನ್ನ ಪರಿಸ್ಥಿತಿಯನ್ನು ನೋಡಿ, ನಿನ್ನ ಸ್ಥಿತಿಗತಿಗಳನ್ನು ನೋಡಿ, ನಿನಗುಂಟಾದಂಥ ಕಷ್ಟಗಳನ್ನು, ಸಾಲಗಳನ್ನು, ಬಾಧೆಗಳನ್ನು ನೋಡಿ, ನಿನಗುಂಟಾದಂಥ ರೋಗವನ್ನು ನೋಡಿ, ಈ ಲೋಕದಲ್ಲಿದ್ದಂಥವ್ರು ಬೇಡ ಅನ್ಬೋದು, ನಿನ್ನ ತಂದೆ ನಿನಗೆ ಬೇಡ ಅನ್ಬೋದು, ನಿನ್ನ ತಾಯಿ ನಿನಗೆ ಬೇಡ ಅನ್ಬೋದು, ನಿನ್ನ ಗಂಡ ನಿನಗೆ ಬೇಡ ಅನ್ಬೋದು. ಈ ಲೋಕದಲ್ಲಿದ್ದಂಥ ನಾ ಅಂತೇಳಿ ನಂಬಿಕೊಂಡಂಥವ್ರು, ಪ್ರತಿಯೊಬ್ಬರು ಭರವಸೆ ಉಳ್ಳಂಥವ್ರು ನಿನಗೆ ಬೇಡ ಅನ್ಬೋದು. ಆದರೆ ದೇವರು ಮಾತ್ರನೇ, ಯೇಸು ಕ್ರಿಸ್ತನಂತ ಮಾತ್ರನೇ ನಿನಗೆ ಎಂದಿಗೂ ಕೂಡ ಆತನು ಬೇಡ ಅನ್ನೋದೇ, ಆತನು ತನ್ನ ಬಳಿಗೆ ಸೇರಿಸಿಕೊಳ್ಳುವಂತ ದೇವರಂತ. ಈ ಲೋಕದಲ್ಲಿ ಎಲ್ಲರೂ ಕೂಡ ನನ್ನ ಜೀವಿತವನ್ನು ಬೇಡವಂತ ಹೇಳಿ ತೃಣೀಕರಿಸ್ತಾ ಬಂದರು, ತಳ್ಳಲ್ಪಡ್ತಾ ಬಂದರು ಅಂತ ಹೇಳಿ ನೋಡ್ತಾ ಇದೀವಿ. ಆದ್ರೆ ಬೇಡ ಅನ್ನದೇ ದೇವರು ಮಾತ್ರನೇ ಸೇರಿಸಿಕೊಳ್ತಾ ಬಂದನು. ಆತನು ಯಾರು ಅಂದ್ರೆ ಯೇಸು ಕ್ರಿಸ್ತನು ಮಾತ್ರವೇ ನಿನ್ನ ಜೀವಿತವನ್ನು ಬೇಡ ಅಲ್ಲಿಲ್ಲ, ಆತನು ತನ್ನ ಬಳಿಗೆ ಸೇರಿಸಿಕೊಳ್ತಾ ಬಂದನು ಅಂತ ಹೇಳಿ ನೋಡ್ತಾ. ಉಳಿದಂಥವ್ರು ಲೋಕವೆಲ್ಲ ಕೂಡ ನಮ್ಮನ್ನು ತೃಣೀಕರಿಸ್ತಾ ಬಂತು, ನೀನು ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಲೋಕದಲ್ಲಿ ನಾವು ತಳ್ಳಿ ಆಗ್ತಾ ಬಂದರು ಅಂತ ಹೇಳಿ ನೋಡ್ತಾ ಇದ್ದೀವಿ. ಕ್ರಿಸ್ತನೊಬ್ಬನೇ ತನ್ನ ಬಳಿಗೆ ಸೇರಿಸಿಕೊಳ್ತಾ ಬಂದನು. ಎಲೆ ಕಷ್ಟಪಡುವಂತವನೇ, ಹೊರೆ ಹೊತ್ತಂತವನೇ, ಈ ಲೋಕದ ಭಾರವನ್ನು ಹೊತ್ತಂತವನೇ, ನಿನ್ನನ್ನು ಬಳಿಗೆ ಬಾ ಅಂತೇಳಿ ಆತನ ಎರಡು ಕೈ ಚಾಚಿ ಕರೆದಂತ ದೇವರು ಆತನ ಎಂದಿಗೂ ಕೂಡ ನಮ್ಮನ್ನು ತಳ್ಳಿ ಬಿಡಲಿಲ್ಲ. ಈ ದಿವಸ ಆತನಿಗೆ ಆರಾಧನೆ ಮಾಡದೆ ಯಾವ ರೀತಿಯಾಗಿ ನೀನು ನಾನು ಮೌನ ಇರೋದಕ್ಕೋಸ್ಕರ ಸಾಧ್ಯವಾಗಿ, ಈ ದಿವಸ ಆತನ ಸನ್ನಿಧಿಯಲ್ಲಿ ತೆಗೆದುಕೊಡುವಂತ ನಿನ್ನನ್ನು ನಾನು ಯಾವ ರೀತಿ ಆತನ ಆರಾಧನೆ ಮಾಡದೆ, ಸ್ತೋತ್ರ ಮಾಡದೆ ಯಾವ ರೀತಿ ಮೌನವಾಗಿರೋದಕ್ಕೋಸ್ಕರ ಸಾಧ್ಯ? ನಿನ್ನ ಜೀವಿತ ನೋಡಿ, ನಿನ್ನ ಕುಟುಂಬ ನೋಡಿ, ನಿನಗಿರುವಂಥ ಪರಿಸ್ಥಿತಿಗಳು ನೋಡಿ, ಲೋಕವೆಲ್ಲ ಬೇಡ ಅನ್ನೋಂಥ ಸಮಯದಲ್ಲಿ, ನಾನಂತವ್ರು ಬೇಡ ಅನ್ನೋಂಥ ಸಮಯದಲ್ಲಿ ಕ್ರಿಸ್ತನನ್ನು ಬಳಿ ಸೇರಿಸಿಕೊಂಡಂಥ ದೇವರು ಆತನಾಗಿದ್ದಾನೆ. ಈ ದಿವಸ ನೀನು ನಾನು ಕೂಡ ಆತನಿಗೆ ಆರಾಧನೆ ಮಾಡದೆ ಮೌನವಾಗಿರೋದಕ್ಕೋಸ್ಕರ ಯಾವ ರೀತಿ ಸಾಧ್ಯ? ಈ ದಿವಸ ನೀನು ನಾನು ಕೂಡ ಖಂಡಿತವಾಗಿ ರೋಷವುಳ್ಳಂತವರಾಗಿ ಆತನ ಸನ್ನಿಧಿಯಲ್ಲಿ ಆರಾಧನೆ ಮಾಡಬೇಕು. ಪ್ರಭಾ, ತಳಲ್ಪಟ್ಟಂತ ನನ್ನ ಜೀವಿತ ಪ್ರಭು, ಅಯ್ಯ ಈ ದಿವಸ ನೀನು ಸೇರಿಸ್ಕೊಂಡಿದ್ದೀರಿ ಅಯ್ಯ, ನೀನು ನನ್ನನ್ನು ಅಪ್ಪಿಕೊಂಡು ಆಧರಿಸಿದಂಥ ದೇವರಾಗಿದ್ದೀರಿ ಪ್ರಭು. ಪರದೇಶಿಯಾಗಿ ಲೋಕದಲ್ಲಿ ಗತಿ ಇರಲಾರ್ದಂತ ಇದ್ದಂಥ ಸ್ಥಿತಿಯಲ್ಲಿ ಪ್ರಭು, ತಳಲ್ಪಟ್ಟಂಥ ಸ್ಥಿತಿಯಲ್ಲಿದ್ದಂಥ ಸಮಯದಲ್ಲಿ, ಮಾರ್ಗ ಮಧ್ಯದಲ್ಲಿ ರೋಡಿನಲ್ಲಿದ್ದಂಥ ನನ್ನ ಜೀವಿತದಲ್ಲಿ ಪ್ರಭು, ಅಯ್ಯ ನೀನು ನನ್ನನ್ನು ಪರಾಂಬರಿಸಿದಂಥ ದೇವರು. ಲೋಕದಲ್ಲಿ ಒಂಟರಿತನದಲ್ಲಿ ಜೀವಿಸುವಂಥ ಸಮಯದಲ್ಲಿ ನನಗೋಸ್ಕರ ಪರಲೋಕದಿಂದ ಇಳಿದಂಥ ದೇವರು, ಅಯ್ಯ ನಿನಗೆ ವಂದನೆ ಸಲ್ಲಿಸ್ತೀನಿ. ನೀನು ಒಬ್ಬಂಟಿಗಳಾಗಿದ್ದಂಥ ಸಮಯದಲ್ಲಿ, ಲೋಕವೆಲ್ಲ ನಿನಗೆ ತೃಣೀಕರಿಸಿದಂಥ ಸಮಯದಲ್ಲಿ, ಲೋಕದವರೆಲ್ಲ ತಳಲ್ಪಟ್ಟಂಥ ಸಮಯದಲ್ಲಿ ಯೇಸು ಕ್ರಿಸ್ತ ನಿನಗೋಸ್ಕರ ಏನು ಮಾಡೋದನಪ್ಪ ಅಂದರೆ ಒಂದು ಉದ್ದೇಶವನ್ನು ಸಿದ್ಧಪಡಿಸ್ತಾ ಬಂದನು. ಆತನ ಸಿಂಹಾಸನವನ್ನು ಬಿಡ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ನೀನು ಲೋಕವೆಲ್ಲ ತಳ್ಳಲ್ಪಟ್ಟಂಥ ಸಮಯದಲ್ಲಿ, ನೀ ಯಾರ್ಯಾರು ನಂಬಿದ್ಯೋ, ನಾನಂತ ನಂಬಿದಂಥವ್ರೆಲ್ಲ ನಿನ್ನ ತೃಣೀಕರಿಸಿ ತಳ್ಳಲ್ಪಟ್ಟಂಥ ಸಂದರ್ಭದಲ್ಲಿ ನಿನ್ನ ಪರಿಸ್ಥಿತಿಯನ್ನು ನೋಡಿ ಆತನು ಮೌನವಾಗಿರದೆ ಪರಲೋಕದಲ್ಲಿರುವಂಥ ಸಿಂಹಾಸನವನ್ನು ಬಿಟ್ಟು ಆತನು ಈ ಲೋಕಕ್ಕೆ ಬರ್ತಾ ಬಂದನು. ಕಾರಣ ಏನಪ್ಪ ಅಂತಂದರೆ, ಕಾರಣ ಏನು ಅಂತಂದರೆ ನಿನ್ನನ್ನು ಅಪ್ಪಿಕೊಳ್ಳೋದಕ್ಕೋಸ್ಕರ, ನಿನ್ನನ್ನು ಪರಾಂಬರಿಸೋದಕ್ಕೋಸ್ಕರ, ನಿನ್ನನ್ನು ತನ್ನ ಬಳಿಗೆ ಸೇರಿಸಿಕೊಳ್ಳೋದಕ್ಕೋಸ್ಕರ, ನಿನ್ನ ಒಂಟರಿತನ ಆತನು ಎಷ್ಟು ಮಾತ್ರಕ್ಕೂ ಸಹಿಸದೆ ಆತನು ಈ ಲೋಕಕ್ಕೆ ಬರ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂತಂದ್ರೆ, ಏದೇನು ತೋಟದಲ್ಲಿ ಪಾಪ ಮಾಡಿ ಬಚ್ಚಿಟ್ಕೊಂಡಂತ ಆ ಆದಾಮನ ಒಂಟರಿತನವನ್ನು ನೋಡದೆ ಹೋದನಂತ ಹೇಳಿ ನೋಡ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂತಂದ್ರೆ, ಪ್ರತಿನಿತ್ಯ ಆದಾಮ ಮತ್ತು ಹವ್ವ ಯಾವಾಗಲೂ ದೇವರೊಂದಿಗೆ ಸಹವಾಸ ಮಾಡ್ತಾ, ದೇವರೊಂದಿಗೆ ಘನಪಡಿಸ್ತಾ, ದೇವರನ್ನ ಆರಾಧಿಸ್ತಾ ಆ ಸಹವಾಸದಲ್ಲಿದ್ದಂತ ಆ ಆದಾಮನು ಸಡನ್ ಆಗಿ ಒಬ್ಬಟ್ಟಿಗನಾದಂತ ಸಮಯದಲ್ಲಿ ಆ ಒಂಟರಿತನವನ್ನು ದೇವರು ನೋಡಲಾರದೆ ಹೋದನಂತ ಹೇಳಿ ನೋಡ್ತಾ ಇದ್ದೀವಿ. ಆದಾಮನ ಒಂಟರಿತನವನ್ನು ನೋಡದೆ ಸಹಿಸಿಕೊಳ್ಳದೆ ಹೋದನಂತ ಹೇಳಿ ನೋಡ್ತಾ ಇದ್ದೀವಿ. ದೇವರು ಆತನನ್ನು ಕರೆದು ಆತನಿಗೋಸ್ಕರ ಒಂದು ಬಲಿಯನ್ನು ಗ್ರಹಿಸಿ ದೇವರು ಆತನ ಒಂಟರಿತನವನ್ನು ಆತನು ಸಹವಾಸದೊಂದಿಗೆ ಸೇರಿಸಿದಂತ ದೇವರು, ಆತನ ಒಂಟರಿತನವನ್ನು ತೆಗೆದುಹಾಕಿದಂತ ದೇವರು, ಆ ದೇವರು ಅದೇ ಆದಾಮನಿದ್ದಂತ ದೇವರೇ ಈ ದಿವಸ ನಿನಗೋಸ್ಕರ ನನಗೋಸ್ಕರ ಆತನ ಈ ಲೋಕಕ್ಕೆ ಬರ್ತಾ ಬಂದನೆ. ಕಾರಣ ಏನಪ್ಪಾ ಅಂದ್ರೆ, ನಿನ್ನ ಒಂಟರಿತನ
ಒಂಟರಿತನವನ್ನು ನೋಡಿ, ನನ್ನ ಒಂಟರಿತನವನ್ನು ನೋಡಿ, ನೀನು ನಾನು ತಳ್ಳಲ್ಪಟ್ಟಂಥದ್ದನ್ನು ನೋಡಿ ಆತನು ಯಾವ ರೀತಿಯಾಗಿ ಅದು ಏದೇನು ತೋಟದಲ್ಲಿ ಹೋಗ್ತಾ ಬಂದನು ಅದೇ ರೀತಿ ಲೋಕಕ್ಕೆ ಬರ್ತಾ ಬಂದು ನಿನಗೋಸ್ಕರ ನನಗೋಸ್ಕರ. ಅದಕ್ಕೋಸ್ಕರ ನೀನು ನಾನು ಆರಾಧನೆಯನ್ನು ಮಾಡಬೇಕು, ನೀನು ನಾನು ದೇವರನ್ನ ಸ್ತುತಿ ಮಾಡಬೇಕು. ಕಾರಣ ಏನಪ್ಪಾ ಅಂತಂದ್ರೆ, ಯಾವ ರೀತಿ ಏದೇನು ತೋಟದಲ್ಲಿ ಹೋಗ್ತಾ ಬಂದನು ಅದೇ ರೀತಿ ಪಾಪಮಯ ಲೋಕದಲ್ಲಿ ನಿನ್ನ ಒಂಟರಿತನವನ್ನು, ನನ್ನ ಒಂಟರಿತನವನ್ನು, ನಿನ್ನ ಒಂದು ಬೇಡ, ನಿನ್ನ ತೃಣೀಕರಿಸೋದನ್ನು, ನನ್ನನ್ನು ತೃಣೀಕರಿಸೋದನ್ನು ಅಪ್ಪಿಕೊಳ್ಳೋದಕ್ಕೋಸ್ಕರ ಈ ಲೋಕಕ್ಕೆ ಬರ್ತಾ ಬಂದನು. ಪ್ರಿಯ ಸಹೋದರನೇ ಸಹೋದರಿ, ಕ್ರಿಸ್ತೇಸುವಿನ ಮನಸ್ಸು ಎಂಥ ಮನಸ್ಸಪ್ಪ ಅಂದರೆ, ತಳ್ಳಲ್ಪಟ್ಟಂತ ನಮ್ಮನ್ನು ಆತನು ಎಂದಿಗೂ ತನ್ನ ಜನರನ್ನು ಆತನು ಬೇಡವೆಂದು ಆತನು ತಿರಸ್ಕರಿಸದಂಥ ದೇವರಾತನಾಗಿದ್ದಕ್ಕಾಗಿ ಈ ದಿವಸ ನೀನು ನಾನು ದೇವರಿಗೆ ಆರಾಧನೆಯನ್ನು ಮಾಡಬೇಕು, ದೇವರಿಗೆ ಸ್ತುತಿ ಮಾಡಬೇಕು, ದೇವರನ್ನು ಕೊಂಡಾಟ ಮಾಡಬೇಕಂತೇಳಿ ನೋಡ್ತಾ ಇದ್ದೀವಿ. ಕೊನೆಯದಾಗಿ ಮೂರನೇದಾಗಿ ಕ್ರಿಸ್ತನ ಮನಸ್ಸು ಎಂಥದಪ್ಪ ಅಂತಂದರೆ, ಇಬ್ರಿಯದ ಬರೆದ ಗ್ರಂಥದ ಕಡೆ ನಾವೆಲ್ಲರೂ ಹೋಗೋಣ. ಇಬ್ರಿಯ 13:5 ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಕೊನೆಯದಾಗಿ ಕ್ರಿಸ್ತನ ಮನಸ್ಸು ಎಂಥದಪ್ಪ ಅಂತಂದರೆ, ಇಬ್ರಿಯ 13:5 ಆ ಮಾತನ್ನು ನೋಡ್ತಾ ಇದ್ದೀವಿ, ಆತನ ಮನಸ್ಸನ್ನು ನೋಡ್ತಾ ಇದ್ದೀವಿ. ಯಾರಾದರೂ ಹೋದ್ರಮ್ಮ? ಇಬ್ರಿಯನ ಬರೆದ ಗ್ರಂಥ 13ನೇ ಅಧ್ಯಾಯ ಸಿಕ್ಕಂತವ್ರ ದಯಮಾಡಿ. ದ್ರವ್ಯಾಶ ಇಲ್ಲದವರಾಗಿರಿ, ದ್ರವ್ಯಾಶ ಇಲ್ಲದಂತವರಾಗಿ ನಿಮ್ಮವರಿಗಿರುವಗಳಲ್ಲಿ ತೃಪ್ತರಾಗಿರಿ, ನಿಮಗಿರುವುಗಳಲ್ಲಿ ನೀವು ತೃಪ್ತರಾಗಿರ್ರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಏನಂತಮ್ಮ ಓದಮ್ಮ, ಏನಂತ? ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಏನಂತ್ರಿ? ಎಲ್ರು ನಂಗೆ ನೋಡತ್ತಿರ್ಲ ಗಾಬರಿಯಾಗಿ. ಆತನ ಏನ್ ಮಾಡೋದಿಲ್ಲ ಅಂತ್ರಿ? ಎಂದಿಗೂ ಕೈ ಬಿಡುವುದಿಲ್ಲ. ಮೈಕಲ್ ಹೇಳಮ್ಮ, ಸ್ವಲ್ಪ ಜನಕ್ಕೆ ಕೇಳಿಸಲ್ಲ ಉಂಟ, ಸ್ವಲ್ಪ ಜೋರಾಗಿ ಹೇಳು. ನೀನೇ ಓದು. ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಏನ್ ಹೇಳ್ತಾ ಇದ್ದೇನಲ್ಲ ದೇವ್ರ? ಹಲ್ಲೆಲೂಯಾ. ಏನಂತ ಮೂರನೇದ ಕ್ರಿಸ್ತ ಯೇಸುವಿನ ಮನಸ್ಸು ನಾವು ನೋಡ್ತಾ ಇದ್ದೀವಿ. ಆತನ ಮನಸ್ಸು ಎಂತದಪ್ಪ ಅಂತಂದ್ರೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ದೇವ್ರು. ಹಲ್ಲೆಲೂಯಾ. ಈ ಲೋಕದಲ್ಲಿ ಇದಂಥ ಜನರು ಹೆಂಗಪ್ಪ ಅಂದ್ರೆ, ನಂಗೆ ಎಂದಿಗೂ ಕೈ ಬಿಡಲ್ರಿ, ನಾನು ನಿಮ್ಮ ಜೊತೆ ಇರ್ತೀನಿ ತೋರ್ರಿ, ಯಾಕೆ ಅನ್ಸ್ತೀರ ಅಂತ ಹೇಳಂತಾರೆ. ಆದ್ರೆ ನಾವು ನೋಡ್ತೀವಿ, ಹಿಂತಿರುಗಿ ನೋಡಿದೆವಪ್ಪ ಅಂತಂದ್ರೆ ಅವ್ರು ಇರಲ್ಲ ಅಂತೇಳಿ. ಹಲ್ಲೆಲೂಯಾ. ನಾ ಇದ್ದೀನ್ರಿ ಅನ್ನಂಥವ್ರು ನಮ್ಮ ಕಷ್ಟಗಳು ಬಂದಾಗ ನಾವು ಹಿಂತಿರುಗಿ ನೋಡಿದೆವು ಅಂತೇಳಿ, ಯಾವಾಗಲೂ ನನ್ನ ಜೊತೆನೇ ಇರ್ತೀನಿ ಅಂದ್ರೆ ಹರ ಏನಂತೇಳಿ ಹಿಂತಿರುಗಿ ನೋಡಿದೆವು ಅಂದ್ರೆ, ಪಕ್ಕದಲ್ಲಿ ನೋಡಿದ್ರೆ ಯಾರು ಇಲ್ಲಿ ದಿಗ್ರಾಮಯಾಗಿ ಉಳ್ತಿರೋವಾಗ ಅಂತೇನೆ. ಅಂದಂಥವ್ರೆಲ್ಲರೂ ನಿಮಗೆ ಕೈ ಬಿಡ್ತಾರೆ ಅಂತೇಳಿ. ನಿಮ್ಮ ಒಂದು ಸಮಯ ಬತ್ತಪ್ಪ ಅಂತಂದ್ರೆ ಎಲ್ಲರೂ ಕೈ ಬಿಡ್ತಾರೆ ಅಂತೇಳಿ. ಸ್ನೇಹಿತರು ಬಿಡ್ತಾರ, ಸಂಬಂಧಿಕರು ಬಿಡ್ತಾರ, ಪ್ರತಿಯೊಬ್ಬರು ಬಿಡ್ತಾರ. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಕೈ ಎಂದಿಗೂ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಆತನ. ಹಲ್ಲೆಲೂಯಾ. ಇದು ಕೇವಲ ಯೇಸು ಕ್ರಿಸ್ತನಿಂದಲೇ ಸಾಧ್ಯ ಅಂತ ಹೇಳಿ ನೋಡ್ತಾ ಇದ್ದೀವಿ. ಆತನು ಎಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇದು ಅನುಭವದ ಮಾತಂತ ಹೇಳಿ ನೋಡ್ತಾ ಇದ್ದೀವಿ. ಒಂದು ಸಮಯ ಬಂದಿತ್ತು, ಒಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ, ನಾನಂತವ್ರು ನಮ್ಮವ್ರಂತಕ್ಕಂಥವ್ರೇ ನಮ್ಮ ಕೈ ಎಲ್ಲರೂ ಬಿಟ್ಟಿದ್ದಾರೆ ಅಂತೇಳಿ. ಬಿಟ್ಟಂಥ ಸಮಯದಲ್ಲಿ ಕೂಡ ದೇವರು ನಮ್ಮ ಕೈ ಎಂದಿಗೂ ಬಿಡಲಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರನೇ ಸಹೋದರಿ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಎಂಥದಪ್ಪ ಅಂತಂದರೆ, ಆತನು ಎಂದಿಗೂ ಕೈ ಬಿಡುವಂಥ ದೇವರಲ್ಲ. ಅದಕ್ಕೋಸ್ಕರನೇ ಹಾಡಾಡ್ತೀವಿ. ಏನು ಹಾಡಾಡ್ತೀವಿ? ಎಲ್ಲರೂ ನೀನು ಕೈ ಬಿಡುವ ದೇವರಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವ. ಹಲ್ಲೆಲೂಯಾ. ಎಂಥವನಂತರ ಆತನು ಎಲ್ಲರೂ ಕೈ ಬಿಟ್ಟರು, ಆತನ ಏನು ಮಾಡಲ್ಲಂತ್ರಿ ಅಂದ್ರೆ ಅದರ ಅರ್ಥ ಏನು? ಲೋಕದಲ್ಲಿದ್ದಂಥವ್ರು ನಮ್ಮ ಕೈ ಬಿಡ್ತಾರೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಹಿಡಿದಂಗೆ ಹಿಡಿದಿರ್ತಾರ, ಕೈ ಬಿಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಕೊನೆಯವರೆಗೂ ನಡೆಸುವಂಥ ನಾದನು ಈ ಲೋಕದಲ್ಲಿ ಯಾರೂ ಇಲ್ಲ. ಕಟ್ಟಿಕೊಂಡಂಥ ಗಂಡನಾಗಿರ್ಬೋದು, ಕಟ್ಟಿಕೊಂಡಂಥ ಹೆಂಡತಿ ಆಗಿರ್ಬೋದು, ಒಂದು ಸಮಯ ಬತ್ತಪ್ಪ ಅಂತಂದ್ರೆ ಕೈ ಬಿಡಲ್ಪಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಆದರೆ ಏಸಯ್ಯ ಕೈ, ಏಸಯ್ಯ ಹಸ್ತ ಯಾವತ್ತೂ ಕೂಡ ನನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಒಂದು ವೇಳೆ ಆತನ ಕೈ ನಮ್ಮನ್ನು ಬಿಟ್ಟಿದೆ ಆದರೆ,
ಒಂದು ವೇಳೆ ಆತನ ಕೈಯಿಂದ ನಾವು ತಪ್ಪಿಸಲ್ಪಟ್ಟಿದ್ದೇವಪ್ಪ ಅಂದ್ರೆ ಇಷ್ಟತ್ರ ನಮಗೋಸ್ಕರ ನಾಶನದಲ್ಲಿ, ಮರಣದ ಹಾಸಿಗೆಯಲ್ಲಿ, ಮರಣದಲ್ಲಿ ನಾವು ಬಿದ್ದಿರ್ತಿದ್ದೆವು. ಈ ಲೋಕದಲ್ಲಿ ಆತನು ಎಂದಿಗೂ ಕೂಡ ನಮ್ಮ ಕೈ ಬಿಡದಂತ ದೇವರಾಗಿದ್ದಾನೆ. ಆತನ ಈ ಲೋಕದಲ್ಲಿದ್ದಂಥ ಸಮಯದಲ್ಲಿ ಅನೇಕರು ನಮ್ಮ ಕೈಗಳನ್ನು ಹಿಡಿದರು ಬಿಟ್ಟರು. ಆದ್ರೆ ನಾವು ನೋಡ್ತಾ ಇದ್ದೀವಿ, ಇನ್ನೂ ನಾವು ಕ್ಷೇಮಕರವಾಗಿದ್ದೀವಪ್ಪ ಅಂತಂದ್ರೆ, ಇನ್ನೂ ನಾವು ಬದುಕ್ತಾ ಇದ್ದೀವಿ, ಇನ್ನೂ ನಾವು ಜೀವಿಸ್ತಾ ಇದ್ದೀವಿ, ಇನ್ನೂ ನಾವು ಆರೋಗ್ಯವಂತರಾಗಿದ್ದೀವಿ, ಇನ್ನೂ ನಾವು ಕ್ಷೇಮಾಭಿವೃದ್ಧಿಯಲ್ಲಿ ಇದ್ದೀವಪ್ಪ ಅಂತಂದ್ರೆ ಕಾರಣ ನೀನು ನಾನು ಅಲ್ಲ, ನಿನ್ನ ಬುದ್ಧಿ ಅಲ್ಲ, ನಿನ್ನ ಜ್ಞಾನ ಅಲ್ಲ, ನಿನ್ನ ವಿವೇಕ ಅಲ್ಲ, ನಿನ್ನ ಜಾಣತನ ಅಲ್ಲ, ನಿನಗಿರುವಂಥ ಒಂದು ಆದಾಯವಲ್ಲ, ನಿನಗಿರುವಂಥ ಪ್ರತಿಯೊಂದು ಯಾವುದನ್ನು ಕೂಡ ಅಲ್ಲ. ಕೇವಲ ಯೇಸು ಕ್ರಿಸ್ತನ ಹಸ್ತ ನಿನ್ನ ಜೊತೆ ಇದ್ದಿದ್ದಕ್ಕಾಗಿ, ಆತನ ನಿನ್ನ ಕೈ ಹಿಡಿದಿದ್ದಕ್ಕಾಗಿ ಈ ದಿವಸ ನೀನು ನಾನು ಸಜೀವ ಸಂಖ್ಯೆಯಲ್ಲಿದ್ದೀವಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಆನು ಕೂಡ ಆತನ ನನ್ನ ಕೈ ಹಿಡಿದಿದ್ದಕ್ಕಾಗಲೇ ಇನ್ನು ಆತನ ಪ್ರಯಾಣದಲ್ಲಿ ಇನ್ನು ನಾನು ನಡೀತಾ ಇದ್ದೀವಿ ಅಂತೇಳಿ ಬೈಬಲ್ ಗ್ರಂಥದಲ್ಲಿ ಸತ್ಯವೇದದಲ್ಲಿ ನೋಡ್ತಾ ಇದ್ದೀವಿ. ಆತನ ಎಂದಿಗೂ ಕೈ ಬಿಡದಂಥ ದೇವರಾಗಿದ್ದಾನೆ ಅಂತೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋರ ಜೀವಿತದಲ್ಲಿ ನೋಡ್ತಾ ಇದ್ದೀವಿ. ಅವರು ಮರಣ ಅಂತಕ್ಕಂಥದ್ದು ಅವ್ರ ಜೀವಿತದಲ್ಲಿ ಬಂದರೂ ಕೂಡ ನಾವು ನೋಡ್ತಾ ಇದ್ದೀವಿ. ಬೆಂಕಿ ಒಳಗಡೆ ಬಿದ್ದರೂ ಕೂಡ ನಾವು ನೋಡ್ತಾ ಇದ್ದೀವಿ. ದೇವರವ್ರ ಕೈ ಬಿಡಲಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಬೆಂಕಿ ಅಂತ ಶ್ರಮೆಗಳು, ಬೆಂಕಿ ಅಂತ ಕಷ್ಟಗಳು ಬಂದರೂ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಲೋಕದಲ್ಲಿದ್ದಂಥವ್ರು ಕೈ ಬಿಡ್ಬೋದು, ಕೈ ಬಿಟ್ಟಿರ್ಬೋದು, ಆದ್ರೆ ನಾನು ಅಂತ ಇದ್ದೀವಿ. ಈ ದಿವಸ ನೀನು ಅನ್ಕೊಳ್ತಾ ಇದ್ದೀನಿ, ದೇವರನ್ನು ಕೈ ಬಿಟ್ಟಿದ್ದಾನೇನೋ, ದೇವರನ್ನು ನಡೆಸೋದು ಬಿಟ್ಟಿದ್ದಾನೆ, ತನ್ನ ಹಸ್ತದನ್ನು ತೆಗೆದಿದ್ದಾನೆ ಅನ್ಕೊಳ್ತಾ ಇದ್ದೇನೋ. ದೇವರು ವಾಕ್ಯ ಹೇಳ್ತಾ ಇದೆ, ನಿನ್ನನ್ನೆಂದಿಗೂ ನಾನು ಕೈ ಬಿಡುವಂಥ ದೇವರಲ್ಲ ಅಂತ ನಾವು ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ಶದ್ರಕ್, ಮೇಷಕ್, ಅಬೇದ್ನೆಗೋ ಕೈ ಬಿಡದಂಥ ದೇವರು, ಆತ ನನ್ನ ಕೈ ಬಿಡುವಂಥ ದೇವರು ಮಾತೇ ಇಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಯಾವಾಗಲೂ ತನ್ನ ಹಸ್ತದಿಂದ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ, ನಮ್ಮನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ದೇವರು ಆತನಾಗಿದ್ದಾನೆ ಅಂತೇಳಿ ನೋಡ್ತಾ ಇದ್ದೀವಿ. ಬೈಬಲ್ ಗ್ರಂಥದಲ್ಲಿ ಎಷ್ಟೋ ಉದಾಹರಣೆಗಳನ್ನು ನೋಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ, ಯೋಬನ ಜೀವಿತದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಆತನನ್ನು ಕೈ ಬಿಡಲ್ಪಟ್ಟರು ಅಂತೇಳಿ ನೋಡ್ತಾ ಇದ್ದೀವಿ. ಯೋಬನ ಜೀವಿತದಲ್ಲಿ ತನ್ನ ಮಕ್ಕಳ ಕುರಿತು ಬರೆಯಲ್ಪಟ್ಟಿದೆ. ಯೋಬನ ಕುರಿತು ತನ್ನ ಸ್ನೇಹಿತರ ಕುರಿತು ಬರೆಯಲ್ಪಟ್ಟಿದೆ. ಯೋಬನ ಜೀವಿತದಲ್ಲಿ ತನ್ನ ಹೆಂಡತಿ ಕುರಿತು ಬರೆಯಲ್ಪಟ್ಟಿದೆ. ಈ ಮೂವರು ಆತನ ಜೀವಿತದಲ್ಲಿ ಕೈ ಬಿಡಲ್ಪಟ್ಟರು ಅಂತೇಳಿ ನೋಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ, ತನ್ನ ಮಕ್ಕಳನ್ನು ಕಳೆದುಕೊಳ್ತಾ ಬಂದನು, ತನ್ನ ಸ್ನೇಹಿತರು ಕೈ ಬಿಡಲ್ಪಟ್ಟರು ಅಂತೇಳಿ ನೋಡ್ತಾ ಇದ್ದೀವಿ. ತನ್ನ ಹೆಂಡತಿ ಕೂಡ ಒಂದು ಸಮಯದಲ್ಲಿ ಅಂತೇಳಿ ನಿನ್ನಂಬಿಕೊಂಡಂತ ದೇವರ ಒಂದು ಸಾರಿ ದೂಷಿಸಿ ನಿನ್ನ ಸಾಯಿ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಕಟ್ಟಿಕೊಂಡಂತ ಹೆಂಡತಿನೇ ಯೋಬನ ಕೈ ಬಿಡಲ್ಪಡ್ತಾ ಬಂದನಂತೇಳಿ ನೋಡ್ತಾ ಇದ್ದೀವಿ. ಆದರೆ ಸೇನಾಧೀಶ್ವರನಾದಂಥ ದೇವರು ಯೆಹೋವ ದೇವರು ನಾವು ನೋಡ್ತಾ ಇದ್ದೀವಿ, ಆತನ ಕೈ ಬಿಡಲಿಲ್ಲ ಅಂತೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಒಬ್ಬಂಟಿಗನಾಗಿದ್ದಂಥ ಸಂದರ್ಭದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಎಲ್ಲವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಸ್ನೇಹಿತರೋದ್ರು, ಮಕ್ಕಳೋದ್ರು, ತನ್ನ ಹೆಂಡತಿ ದೂಷಿಸಿ ಆಕೆ ಹೆಂಡತಿ ಕೂಡ ಬಿಟ್ಟಂಥ ಸಮಯದಲ್ಲಿ ದೇವರು ಆತನ ಕೈಯನ್ನು ಬಿಡಲಿಲ್ಲ ಅಂತೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಆತನ ಕೈ ಬಿಡದೆ ದೇವರು ಆತನನ್ನು ತಿರುಗಿ ಮೇಲೆತ್ತಿದಂಥ ದೇವರು, ಎರಡರಷ್ಟು ಆಶೀರ್ವದಿಸಿದಂಥ ದೇವರು ನಮ್ಮ ದೇವರಾಗಿದ್ದಾನೆ ಅಂತ ಹೇಳಿದ್ರೆ ಇಂಥವೆಷ್ಟೋ ಉದಾಹರಣೆಗಳು ಬೈಬಲ್ ಗ್ರಂಥದಲ್ಲೂ ನೋಡ್ತೀವಿ. ಅನೇಕರ ಕೈಯನ್ನು ಹಿಡಿದಂಥ ದೇವರು, ಅನೇಕರನ್ನು ಬಲಪಡಿಸಿದಂಥ ದೇವರು. ದಾವೀದನ ಜೀವಿತ ಉದಾಹರಣೆಗಾಗಿ ನಮ್ಮೆಲ್ಲರಿಗೆ ಪರಿಚಯದಂಥ ಜೀವಿತನೇ ನಾವು ನೋಡ್ತಾ ಹೋದ್ರೆ ಎಲ್ಲರೂ ತೃಣೀಕರಿಸಿದ್ರು. ತನ್ನ ತಂದೆ ತಾಯಿಗಳು, ತನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಆತನ ಕೈ ಬಿಡಲ್ಪಟ್ಟರು. ಆದರೆ ಅರಣ್ಯದಲ್ಲಿದ್ದರೂ ಕೂಡ ನಾವು ನೋಡ್ತಾ ಇದ್ದೀವಿ, ದೇವರ ತನ್ನ ಹಸ್ತದಿಂದ ಆತನ ಎತ್ತುತ್ತಾ ಬಂದನಂತ ಹೇಳಿ ನೋಡ್ತಾ ಇದೀವಿ. ಯೋಸೇಫನ ಜೀವಿತದಲ್ಲಿ ಕೂಡ ನೋಡ್ತಾ ಇದೀವಿ, ದೇವರ ಆತನ ಕೈ ಬಿಡ್ಲಿಲ್ಲ ಅಂತ. ದೇವರು ಇಲ್ಲಿವರೆಗೂ ಆತನ ಕೈ ಯಾರ ಕೈಯನ್ನು ಹಿಡಿದಿದ್ದಾನೋ ಆತನ ಎಂದಿಗೂ ಕೂಡ ಅದ್ದಂತರಂಗದಲ್ಲಿ ಆತನ ಬಿಡ್ಲಿಲ್ಲ, ಆತನ ಗಮ್ಯವನ್ನು ಮುಟ್ಟಿಸ್ತಾ ಬಂದನಂತ ಹೇಳಿ ನೋಡ್ತಾ ಇದೀವಿ. ಈ ದಿವಸ ರಕ್ಷಣೆ ಕೊಡೋದು ಮುಖಾಂತರವಾಗಿ, ಆತನ ಈ ಲೋಕಕ್ಕೆ ಬರೋದು ಮುಖಾಂತರವಾಗಿ, ಆತನ ಕಲವರಿ ಶಿಲುವೆ ಏರೋದು ಮುಖಾಂತರವಾಗಿ ಆತನ ನಿನ್ನ ಕೈ ನನ್ನ ಕೈ ಹಿಡಿದಂಥ ದೇವರಾಗಿದ್ದಾನೆ. ಆತನು ಕೊಟ್ಟಂತ ರಕ್ಷಣೆ ಮುಖಾಂತರವಾಗಿ ಆತನ ನಿನ್ನ ಕೈ ನನ್ನ ಕೈ ಹಿಡಿದಂಥ ದೇವರಾಗಿದ್ದಾನೆ. ಅಂತ್ಯದವರೆಗೂ, ಕೊನೆಯವರೆಗೂ, ಗಮ್ಯವನ್ನು ಮುಟ್ಟಿಸುವವರೆಗೂ ಶದ್ರಕ್, ಮೇಷಕ್, ಅಬೇದ್ನೆಗೋ ಅಂತೆ, ಯೋಬನಂತೆ, ಯೋಸೇಫನಂತೆ, ದಾವೀದನಂತೆ ನಮ್ಮನ್ನು ಗಮ್ಯ ಮುಟ್ಟಿಸುವವರೆಗೂ ಆತನು ನಮ್ಮ ಕೈ ಬಿಡದಂಥ ದೇವರು ನಮ್ಮ ದೇವರಾಗಿದ್ದಕ್ಕಾಗಿ ಈ ದಿವಸ ನೀನು ನಾನು ಧೈರ್ಯದಿಂದ ಆರಾಧನೆಯನ್ನು ಮಾಡಬೇಕು, ಸಂತೋಷದಿಂದ ಆರಾಧನೆಯನ್ನು ಮಾಡಬೇಕು. ಸ್ವಲ್ಪ ಸಮಯ ನಮಗೆ ಅನಿಸ್ತದೆ ದೇವರು ನಮ್ಮ ಕೈ ಬಿಟ್ಟಿದ್ದಾನೇನೋ. ಇಲ್ಲ ಸಹೋದರನೇ, ಇಲ್ಲ ಸಹೋದರಿ, ಆತನು ಯಾವಾಗಲೂ ತನ್ನ ಬಲವಾದಂಥ ಹಸ್ತದಿಂದ ನಮ್ಮನ್ನು ಹಿಡಿದುಕೊಂಡಿದ್ದಾನೆ. ಎಂಥ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಕೂಡ ಆತನು ನಮ್ಮನ್ನು ತೆಗೆದುಕೊಂಡು ಹೋಗುವಂಥ ದೇವರಾಗಿದ್ದಾನೆ. ಈ ದಿವಸ ಧೈರ್ಯದಿಂದ, ಸಂತೋಷದಿಂದ, ಆ ನಂಬಿಕೆಯಿಂದ, ಆ ನಿರೀಕ್ಷೆಯಿಂದ ಈ ದಿವಸ ನಾವು ದೇವರಿಗೆ ಆರಾಧನೆ ಮಾಡಬೇಕು. ಪ್ರಭು ನಿಜವೇ ಈ ಲೋಕದಲ್ಲಿದ್ದಂಥ ಅನೇಕ ಸಮಯದಲ್ಲಿ ಅನೇಕರನ್ನು ಕೈ ಹಿಡಿದರು, ಬಿಟ್ಟರು ಪ್ರಭು. ಆದರೆ ಎಂದಿಗೂ ಬಿಡದಂಥ ದೇವರು ನೀವಾಗಿದ್ದೀರಿ. ನನ್ನ ಕೈ ಹಿಡಿದು ನಿನ್ನ ಬಲವಾದಂಥ ಹಸ್ತದಿಂದ ನಡೆಸ್ತಾ ಬಂದಿದ್ದೀರಿ. ಅಯ್ಯ, ಅದಕ್ಕೋಸ್ಕರ ನಿಂಗೆ ವಂದನೆ ಸಲ್ಲಿಸ್ತೀನಿ. ಎಂಥ ಮನಸ್ಸು ನಿನ್ನ ಮನಸ್ಸು ಪ್ರಭು, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು, ಈ ಮನಸ್ಸು ನಿನ್ನ ಮನಸ್ಸಾಗಿದ್ದಕ್ಕಾಗಿ ಪ್ರಭು ಅಯ್ಯ ನಿನಗೆ ವಂದನೆಯನ್ನು ಸಲ್ಲಿಸ್ತೀನಿ. ನನ್ನ ಪಕ್ಷದಲ್ಲಿದ್ದಂಥ ನಿನ್ನ ಮನಸ್ಸು ಎಂಥ ಶ್ರೇಷ್ಠವಾದಂಥದ್ದು.
ಎಂಥ ದೊಡ್ಡ ಮನಸ್ಸು ಪ್ರಭುವ. ಅಯ್ಯ, ನಿನಗೆ ಅದಕ್ಕೋಸ್ಕರ ನಿನಗೆ ವಂದನೆ ಸಲ್ಲಿಸ್ತೀನಿ, ಅದಕ್ಕೋಸ್ಕರ ನಿಮ್ಮನ್ನು ಸ್ತುತಿಸ್ತೀನಿ. ಮೊದಲನೇದಾಗ ನಾವು ನೋಡ್ತಾ ಇದ್ದೀವಿ, ಆತ ನಮ್ಮನ್ನು ಮರೆಯದಂಥ ದೇವರಾಗಿದ್ದಾನೆ. ತಪ್ಪಿ ಹೋಗಿದ ಕುಮಾರನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೀವಿ. ತಪ್ಪಿ ಹೋಗಿದ ಕುಮಾರನು ತನ್ನ ಆಸ್ತಿನ ತೆಗೆದುಕೊಂಡು ಆತನು ದೂರ ದೇಶಕ್ಕೆ ಹೋಗಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಕಿರಿಮಗನ ಅನೇಕರು ಮರೆತರು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ತಂದೆ ಮನೆಯಾಗ ಅನೇಕ ಜನರು ಕೆಲಸ ಮಾಡುವಂಥವ್ರು ಇದ್ರು, ಅವರು ಕೂಡ ಮರೆತು ಹೋಗಿದ್ದಾರೆ. ಬಹಳ ದಿವಸ ಆದ ಮೂಲಕ ಅವರು ಕೂಡ ಮರೆತು ಹೋಗಿದ್ದಾರೆ. ತನ್ನ ಅಣ್ಣನ ಮರೆತು ಹೋಗಿದ್ದಾನೆ, ಆದರೆ ತನ್ನ ತಂದೆ ಮರೆತು ಹೋಗಿರಲಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಯಾಕಪ್ಪ ಅಂತಂದ್ರೆ ಅದೇ ವಚನದಲ್ಲಿ ನೋಡ್ತಾ ಇದ್ದೀವಿ, ಪ್ರತಿದಿನ ಅವನಿಗೋಸ್ಕರ ತನ್ನ ತಂದೆ ಆತನು ದಾರಿಯಲ್ಲಿ ನಿಂತುಕೊಂಡು ಆತನ ಒಂದು ಬರುವಿಕೆಯನ್ನು ಆತನು ನೋಡ್ತಾ ಇದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಪ್ರತಿದಿನ ತಂದೆ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ಮಗನ ಹೋದಂಥ ಮಾರ್ಗದಲ್ಲಿ ಎದುರು ನೋಡ್ತಾ ಇದ್ದಾನೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಆ ಸನ್ನಿವೇಶದಲ್ಲಿ ನಾವು ಓದ್ತೀವಲ್ಲಿ ಏನಪ್ಪ ಅಂತಂದರೆ, ಮಗನಿನ್ನೂ ದೂರದಲ್ಲಿರುವಾಗಲೇ ತಂದೆ ಏನು ಮಾಡಿದನಪ್ಪ ಅಂತಂದರೆ ಓಡಿ ಹೋಗಿ ಅಪ್ಪಿಕೊಳ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಮಗನ ಯಾವಾಗ ಬರ್ತಾನಂತೇಳಿ ಡೇಟ್ ಗೊತ್ತಿಲ್ಲ, ಸಮಯ ಗೊತ್ತಿಲ್ಲ, ದಿನಾಂಕ ಗೊತ್ತಿಲ್ಲ, ಯಾವ ರೀತಿ ಈತನು ಓಡೋದನು. ಕಾರಣ ಇಷ್ಟೇ, ಪ್ರತಿದಿನ ತನ್ನ ಮಗನಿಗೋಸ್ಕರ ಎದುರು ನೋಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಆತನು ಮರೆತು ಹೋಗಿಲ್ಲ. ತಂದೆ ತನ್ನಲ್ಲಿರ್ತಕ್ಕಂಥ ಆಸ್ತಿಯನ್ನು ತೆಗೆದುಕೊಂಡು ಹೋದ್ರು, ಆತನು ತನ್ನನ್ನು ಅಸಹ್ಯವಾಗಿ ಮಾಡಿ ಹೋದ್ರು ಕೂಡ ತಂದೆ ತನ್ನ ಕುಮಾರನನ್ನು ಮರೆತು ಹೋಗಿಲ್ಲ. ತನ್ನ ಮನೆಯಲ್ಲಿ ಅನೇಕರು ಕೂಲಿ ಆಳುಗಳಾರ, ಅನೇಕರು ಸೇವಕರು ದಾಸದಾಸಿಯರ. ತನ್ನ ಕುಮಾರನ ಹೋಗಿದ್ದು, ತನ್ನ ಯಜಮಾನನ ಮಗನ ಹೋಗಿದ್ದು, ಎಲ್ಲರೂ ಮರೆತು ಹೋಗಿದ್ದಾರೆ. ತನ್ನ ಅಣ್ಣನೂ ಕೂಡ ಮರೆತು ಹೋಗಿದ್ದಾನೆ, ಆದರೆ ತಂದೆ ಯಾವತ್ತೂ ಕೂಡ ಮರೆತು ಹೋಗಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ತಾನು ಹೋದಂಥ ಮಾರ್ಗದಲ್ಲಿ ಪ್ರತಿದಿನ ಎದುರು ನೋಡ್ತಾ ಇದ್ದನು. ಅಯ್ಯೋ, ನನ್ನ ಕುಮಾರನ ಬರ್ತಾನೆ ಈ ದಿವಸ, ಅಯ್ಯೋ ನನ್ನ ಕುಮಾರ್ತೆ ಬರ್ತಾಳೆ ಈ ದಿವಸ ಅಂತ ಪ್ರತಿದಿನ ತನ್ನ ಕುಮಾರನಿಗೋಸ್ಕರ ತಾನು ಹೋದಂಥ ಮಾರ್ಗದಲ್ಲಿ ಎದುರು ನೋಡ್ತಾ ಇದ್ದಾನೆ. ಎದುರು ನೋಡ್ತಾ ಇದ್ದಿದ್ದಕ್ಕಾಗಿ ಏನೋ ನೋಡ್ತಾ ಇದ್ದೀವಿ. ಇನ್ನು ಮಗನು ದೂರದಲ್ಲಿದ್ದಂಥ ಸಮಯದಲ್ಲಿ ಆತನ ಅಪ್ಪಿಕೊಳ್ತಾ ಬಂದನಂತೇಳಿ ನಾವು ನೋಡ್ತಾ ಇದ್ದೀವಿ. ಆತನ ಎಂದಿಗೂ ಕೂಡ ಮರೆತು ಹೋಗಿಲ್ಲ ಅಂತೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ಈ ದಿವಸ ದೇವರು ಇಲ್ಲಿ ಯಾರು ತಪ್ಪಿ ಹೋಗಿದ್ದಾರೋ, ಇಲ್ಲಿ ಯಾರು ಈ ದಿವಸನ ದೇವರು ನನ್ನನ್ನು ಮರೆತು ಹೋಗಿದ್ದಾನಂತೇಳಿ ಅಂತ ಇದ್ದಾರೆ. ಪ್ರತಿದಿನ ದೇವರು ನಿನಗೋಸ್ಕರ ಎದುರು ನೋಡುವಂಥವನಾಗಿದ್ದಾನೆ. ಆತ ನಿನ್ನನ್ನು ಅಪ್ಪಿಕೊಳ್ಳುವಂಥ ದೇವರಾಗಿದ್ದಾನೆ. ಆತ ನೀನು ದೇವರಲ್ಲಿ ನೀನು ದೂರವಾಗಿರುವಾಗಲೇ, ಕ್ಷಮಿಸನುವಾಗಲೇ ದೇವರು ನಿನ್ನನ್ನು ಅಪ್ಪಿಕೊಳ್ಳುವಂಥ ದೇವರಾತನಾಗಿದ್ದಕ್ಕಾಗಿ ಆತನ ಎಂದಿಗೂ ಕೂಡ ಮರೆಯದಂಥ ದೇವರಾಗಿದ್ದಾನಾಗಿ ಈ ದಿವಸ ನೀನು ನಾನು ಆತನಿಗೆ ಆರಾಧನೆ ಮಾಡಬೇಕು, ದೇವರಿಗೆ ಸ್ತುತಿ ಮಾಡಬೇಕು. ನಾವು ದೇವರಿಗೆ, ತಂದೆಗೆ ಎಷ್ಟೇ ಹಾನಿ ಮಾಡಿದ್ರು, ನೋವು ಮಾಡಿದ್ರು, ತನ್ನಲ್ಲಿರ್ತಕ್ಕಂಥ ಸ್ವಾಸ್ಥ್ಯವನ್ನು ತೆಗೆದುಕೊಂಡು ಹೋದ್ರು ಕೂಡ ತಂದೆ ತನ್ನ ಮಗನ ಮೇಲೆ ಕನಿಕರದಿಂದ ಆತನ ಎದುರು ನೋಡ್ತಾ ಇದ್ದನು. ಈ ದಿವಸ ಪ್ರಿಯ ಸಹೋದರನೇ ಸಹೋದರಿ, ದೇವರಿಗೆ ನಾವೆಷ್ಟೇ ನೋವು ಪಡಿಸಿದ್ರು ಕೂಡ, ನಮಗೆ ಪ್ರಾಣ ಕೊಟ್ಟಂತ ದೇವರಿಗೆ ನಾವೆಷ್ಟೇ ಅವಮಾನ ಮಾಡಿದ್ರು ಕೂಡ, ನಿಂದೆ ಮಾಡಿದ್ರು ಕೂಡ, ಆತನಿಂದ ದೂರ ಹೋದ್ರು ಕೂಡ, ಅಪನಂಬಿಕಸ್ಥರಾದ್ರು ಕೂಡ ಆತನ ನಿನಗೋಸ್ಕರ, ನಿನ್ನ ಒಂದು ಆರಾಧನೆಗೋಸ್ಕರ ಆತನ ಎದುರು ನೋಡುವಂಥವನಾಗಿದ್ದಾನೆ. ಈ ದಿವಸ ನನ್ನ ಕುಮಾರತೆಯನ್ನು ತೆಗೆದುಕೊಂಡು ಬಂದಿದ್ದಾಳೆ, ಈ ದಿವಸ ನನ್ನ ಕುಮಾರನೇನು ತೆಗೆದುಕೊಂಡು ಬಂದಿದ್ದಾನೆ. ಆತನ ಎದುರು ನೋಡುವಂಥವನಾಗಿದ್ದಾನೆ. ಆತನೆಂದಿಗೂ ಮರೆಯದಂಥ ದೇವರಾಗಿದ್ದಾನೆ. ಆತನೆಂದಿಗೂ ತಳ್ಳಿ ಬಿಡುವಂಥ ದೇವರು ನಮ್ಮ ದೇವರಲ್ಲ. ಲೋಕವೆಲ್ಲ ನಿನಗೆ ಬೇಡ ಅನ್ನಬಹುದು, ಲೋಕವೆಲ್ಲ ಬೇಡ ಅಂತ ಬಿಟ್ಟಿದ್ದಾರೆ. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ನಿನ್ನೆಂದಿನೂ ಕೂಡ ಆತನ ತಳ್ಳಿ ಬಿಡುವಂಥ ದೇವರಲ್ಲ. ಅಷ್ಟು ಮಾತ್ರವಲ್ಲೇ ಆತ ನಿನ್ನ ಕೈಯನ್ನು ಬಿಡದೇ ಇರುವಂಥ ದೇವರು ಆತನಾಗಿದ್ದಾನೆ. ಎಂದಿಗೂ ಆತನ ಕೈ ಬಿಡದಂಥ ದೇವರಾಗಿದ್ದಾನೆ. ಈ ಲೋಕದವರೆಲ್ಲರೂ ನಿನ್ನ ಕೈ ಬಿಡಬಹುದು, ಲೋಕವೆಲ್ಲ ಒಂದಾಗ್ಬೋದು, ಆದರೆ ಕರ್ತನ ಹಸ್ತ ಒಂದು ವೇಳೆ ನಿನ್ನ ಪಕ್ಷದಲ್ಲಿ ತಪ್ಪ ಅಂತಂದ್ರೆ ನಿನ್ನನ್ನು ಎದುರಿಸಬಲ್ಲಂಥವನು ಯಾರು ಅಂತ ಹೇಳಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ. ಆತನ ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾನೆ. ಪರಿಸ್ಥಿತಿಗಳೇನೇ ಆಗಿರಲಿ, ಕೆಂಪು ಸಮುದ್ರ ಎದುರುಗಡೆ ಬಂದರೂ ಕೂಡ ದೇವರು ಆತನ ನಡೆಸುವಂಥವನಾಗಿದ್ದಾನೆ. ಆಹಾರ ಇಲ್ಲದಂಥ ಸಮಯದಲ್ಲಿ ಕೂಡ ಆತನ ತನ್ನ ಕೈ ಹಿಡಿದು ನಡೆಸುವಂಥವನಾಗಿದ್ದಾನೆ. ಇಸ್ರಾಯೇಲ್ ಪ್ರಜೆಗಳನ್ನು ತನ್ನ ಹಸ್ತದಿಂದ ನಡೆಸಿದಂಥ ದೇವರು ಈ ದಿವಸ ನಿನ್ನನ್ನು ನಡೆಸುವಂಥವನಾಗಿದ್ದಾನೆ. ನಾವೆಲ್ಲರೂ ಕೂಡ ಮೊಳಕಾಲ ಮೇಲೆ ಬರೋಣ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ.